Hi all, welcome to this session number 5. So ಈಗ ಯೂನಿಟ್ 2 ಅಲ್ಲಿ we are discussing about the advancement in air induction systems. ಸೊ ಅಡ್ವಾನ್ಸ್ಮೆಂಟ್ ಇನ್ ಏರ್ ಇಂಡಕ್ಷನ್ ಸಿಸ್ಟಮ್ಸ್ ಅಂತಂದರೆ ನೀವು ಬಹಳಷ್ಟು ವಿಷಯಗಳು ತಿಳ್ಕೊಂಡಿದ್ದೀರಾ. ಈಗ ಆಲ್ರೆಡಿ 4 ಸೆಷನ್ ಆಗೋಗಿದೆ. ಈ 4 ಸೆಷನ್ನಲ್ಲಿ ನೀವು ವೇರಿಯಬಲ್ ಜಾಮೆಟ್ರಿ ಇಂಟೇಕ್ ಆಗಲಿ, ವೇರಿಯಬಲ್ ವಾಲ್ ಟೈಮಿಂಗ್ ಡಯಾಗ್ರಾಮ್ ಆಗಲಿ, ಅಥವಾ ಕ್ಯಾಮ್ ಚೇಂಜಿಂಗ್ ಇನ್ VVT ಹೋಂಡಾ ವಿಟೆಕಲ್ಲಾಗಲಿ ಅಥವಾ ಟೊಯೋಟಾ VBTL ಆಗಲಿ, ಇಲ್ಲಿ ಆಮೇಲೆ ಲಾಸ್ಟ್ಗೆ ಸೆಷನ್ ನಂಬರ್ 5 ನೀವು ಏನಂತ ತಿಳ್ಕೊಂಡಿದ್ದೀರಾ, ಸೂಪರ್ ಚಾರ್ಜಿಂಗ್ ಬಗ್ಗೆ ತಿಳ್ಕೊಂಡಿದ್ದೀರಾ, ರೈಟ್. ಸೊ ಇಲ್ಲಿವರೆಗೂ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಸೆಷನ್ ಆಗಿದೆ. ಈಗ ನಾನು ಸೆಷನ್ ನಂಬರ್ 5 ಶುರು ಮಾಡ್ತಾ ಇದ್ದೀನಿ. ನಾನು ಈ ಸೆಷನ್ನಲ್ಲಿ ಏನು ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ಏನೇನಿದೆ, ಇದು ಸೂಪರ್ ಚಾರ್ಜರ್ಗಿನ್ನ ಮುಂದಿನ ಟಾಪಿಕ್ ಇರೋದ್ರಿಂದ ಹಾಗಾಗಿ ಸ್ವಲ್ಪ ಸೂಪರ್ ಚಾರ್ಜಿಂಗ್ ಬಗ್ಗೆ ರಿವಿಷನ್ನು ಮಾಡ್ಕೊಳ್ಳೋಣ. ಸೊ ನನ್ನ ಈ ಸೆಷನಲ್ಲಿ ಏನೇನು ಇರುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಟೇಬಲ್ ಆಫ್ ಕಂಟೆಂಟಲ್ಲಿ ಏನಿದೆ ಅಂತಂದರೆ ರಿವಿಷನ್ ಆಫ್ ಸೂಪರ್ ಚಾರ್ಜರ್. ನೀವೇನು ಸೂಪರ್ ಚಾರ್ಜರ್ ಮುಂಚಿನ ಕ್ಲಾಸಲ್ಲಿ ನೀವು ಓದ್ಕೊಂಡಿದ್ದೀರಲ್ಲ, ಆ ಸೂಪರ್ ಚಾರ್ಜರ್ ಬಗ್ಗೆ ಒಂದು ರಿವಿಷನ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇಂಟ್ರೊಡಕ್ಷನ್ ಅಬೌಟ್ ದ ಟರ್ಬೈನ್ ಅಂದರೆ ಏನು, ಸಿಂಪಲ್ ಆಗಿ ಯಾಕಂದರೆ ಒಂದು ಟರ್ಬೋ ಚಾರ್ಜರ್ ಬಗ್ಗೆ ನಾವು ಓದ್ತಿರ್ಬೇಕಾದ್ರೆ ಟರ್ಬೈನ್ ಅಂದರೆ ಏನು ಅನ್ನೋದನ್ನು ಬೇಸಿಕ್ ಥಿಂಗ್ ಅದನ್ನು ತಿಳ್ಕೊಳ್ಳೋಣ. ಅದಾದಮೇಲೆ ಈ ಸೂಪರ್ ಚಾರ್ಜರು ಮತ್ತು ಕಂಪ್ಯಾರಿಸನ್ ವಿತ್ ಟರ್ಬೋ ಚಾರ್ಜರಿಗೂ ಮತ್ತು ಸೂಪರ್ ಚಾರ್ಜರಿಗೂ ಇರೋವಂಥ ವ್ಯತ್ಯಾಸಗಳೇನು ಅದು ತಿಳ್ಕೊಳ್ಳೋಣ. ಅದಾದಮೇಲೆ ನೀಡ್ ಆಫ್ ಟರ್ಬೋ ಚಾರ್ಜಿಂಗ್ ಏನು, ಟರ್ಬೋ ಚಾರ್ಜಿಂಗ್ ಯಾಕೆ ಬೇಕಾಗಿದೆ ಏನು ಅನ್ನೋದನ್ನು ತಿಳ್ಕೊಳ್ಳೋದನ್ನು, ಅದು ನೀಡ್ ಆಫ್ ಟರ್ಬೋ ಚಾರ್ಜಿಂಗ್. ಅದಾದಮೇಲೆ ಯಾವ್ಯಾವ ಥರ ಟರ್ಬೋ ಚಾರ್ಜರ್ಸ್ಗಳಿದ್ದಾವೆ, ಟೈಪ್ಸ್ ಆಫ್ ಟರ್ಬೋ ಚಾರ್ಜರ್ಸ್, ಇಷ್ಟನ್ನು ಈ ಸೆಷನಲ್ಲಿ ತಿಳ್ಕೊಳ್ಳೋಣ. ಇದಾದಮೇಲೆ ಒಂದು ಸ್ವಲ್ಪ ಕ್ವಶನ್ಸ್ಗಳನ್ನ ನೋಡೋಣ, ಯಾವ ರೀತಿ ಬರುತ್ತೆ, ಇದನ್ನು ಹೇಗೆ ಅನಲೈಸ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ವಿಲ್ ಹ್ಯಾವ್ ಅ ಟೆಸ್ಟ್ ಆನ್ MCQs. ಸೊ ಇಷ್ಟೆಲ್ಲ ಈ ಸೆಷನಲ್ಲಿ ಇರುತ್ತೆ. ಸೊ ಈಗ ನಾವು ಲೆಟ್ಸ್ ಗೋ ಟು ದಿಸ್ ಸೆಷನ್. ಇಲ್ಲಿ ನಾವು ರಿವಿಷನಲ್ಲಿ ನೋಡ್ತಿರ್ಬೇಕಾದ್ರೆ ನಾನು ಆಗಲೇ ಹೇಳ್ದಂಗೆ ಸೂಪರ್ ಚಾರ್ಜರ್ ಬಗ್ಗೆ ಸ್ವಲ್ಪ ರಿವಿಷನ್ ಮಾಡ್ಕೊಳ್ಳೋಣ. ವಾಟ್ ಈಸ್ ಸೂಪರ್ ಚಾರ್ಜರ್? ಸೂಪರ್ ಚಾರ್ಜರ್ ಅಂದರೆ ಏನು? A supercharger is an air compressor that increases the pressure or density of the air supplied to the internal combustion engine. So supercharger is an air compressor. ಅದೇನಾಗುತ್ತೆ, it increases the pressure or increases the density of the air intake which is supplied to the internal combustion engine or IC engines. ಓಕೆ, ಸೊ ಇಲ್ಲಿ ಏನು ಬೇಕಾಗಿದೆ ಅನ್ನೋದನ್ನು ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಸೂಪರ್ ಚಾರ್ಜರಲ್ಲಿ ಏನಕ್ಕೆ ಬೇಕಾಗಿದೆ, ಯಾಕೆ ಬೇಕಾಗಿದೆ ಅನ್ನೋದನ್ನು ಅಲ್ಲಿ ಏನಾಗುತ್ತೆ ಅಂತಂದರೆ, ಇಟ್ ಸೇಸ್ ದ್ಯಾಟ್ ದ ಕಂಪ್ರೆಸ್ಡ್ ಏರ್ ಆರ್ ಇನ್ಕ್ರೀಸ್ ಇನ್ ದ ಪ್ರೆಷರ್ ಆರ್ ಮೇ ಬಿ ಇನ್ಕ್ರೀಸ್ ಇನ್ ದ ಡೆನ್ಸಿಟಿ ಆಫ್ ದ ಏರ್ ವಿಚ್ ಇಸ್ ಸಪ್ಲೈ ಟು ದ IC ಇಂಜಿನ್ ಅಂತ ಹೇಳ್ತಾರೆ. ಅಂದರೆ ಏನು, ನಾವು ಏರ್ ಏನು ಬೇಕಾಗಿದೆ ಫಾರ್ ದ ಕಂಬಷನ್ ಇನ್ಸೈಡ್ ದ ಕಂಬಷನ್ ಚೇಂಬರ್, ಆ ಏರ್ ಅಥವಾ ಫ್ಯೂಯಲ್ ಮಿಕ್ಸ್ಚರ್ ವಾಟ್ ಎವರ್ ಇಟ್ ಈಸ್, ಆ ಏರ್ ಏನು ಬೇಕಾಗಿದೆ ಅದು ನಿಮಗೆ ಕಂಪ್ರೆಸ್ ಮಾಡಿ ಅಥವಾ ಅದರ ಡೆನ್ಸಿಟಿ ಇನ್ಕ್ರೀಸ್ ಮಾಡಿ ಕಳಿಸ್ತಾ ಇದ್ದಾರೆ. ಅಂದರೆ ಇದರಲ್ಲಿ ಏನಾಗುತ್ತೆ, ಏರ್ನ ಕಂಪ್ರೆಸ್ ಮಾಡಿದರೆ ಜಾಸ್ತಿ ಏರ್ನ ನೀವೊಂದು ಕಡಿಮೆ ವಾಲ್ಯೂಮಲ್ಲಿ ಕಳಿಸ್ದಂಗೆ ಆಗುತ್ತೆ. ಅಂದರೆ ಪ್ರೆಷರೈಡ್ ಇನ್ಕ್ರೀಸ್ಡ್ ಇನ್ ಪ್ರೆಷರ್, ಅದರ ಮೂಲಕ ನೀವು ಜಾಸ್ತಿ ಗಾಳಿನ ವಿತಿನ್ ಅ ಲಿಮಿಟೆಡ್ ಆಫ್ ಕಂಬಷನ್ ಚೇಂಬರ್ ಏನಿದೆ ಅಷ್ಟರೊಳಗಡೆ ನೀವು ಕಳಿಸ್ತಾ ಇದ್ದೀರಾ. ಸೊ ಹಾಗಾಗಿ ಅಲ್ಲಿ ಏನಾಗುತ್ತೆ, ಜಾಸ್ತಿ ಏರ್ ಬಂತು ಅಂದರೆ ಅರ್ಥ ಏನು ಅಂತಂದರೆ ಅಲ್ಲಿ ಜಾಸ್ತಿ ಆಕ್ಸಿಜನ್ ಇರುತ್ತೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಕಂಬಷನ್ ಇಟ್ಸ್ ಅ ಪ್ರೋಸೆಸ್ ಆಫ್ ಬರ್ನಿಂಗ್ ಆಫ್ ಫ್ಯೂಯಲ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಇಲ್ಲ ಅಂತಂದರೆ ಯಾವ ಫ್ಯೂಯಲ್ಲು ಬರ್ನ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನಿಮಗೆ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ, ಏರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಏನಾಗ್ತಾ ಇದೆ ಇಲ್ಲಿ ಅಂತಂದರೆ ನಿಮಗೆ ಜಾಸ್ತಿ ಆಕ್ಸಿಜನ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ, ಜಾಸ್ತಿ ಆಕ್ಸಿಜನ್ ಸಪ್ಲೈ ಇರೋದ್ರಿಂದ ಫ್ಯೂಯಲ್ ಬರ್ನಿಂಗ್ ಏನಾಗುತ್ತೆ ಅದು ಕಂಪ್ಲೀಟ್ ಆಗಿ ಆಗುತ್ತೆ. ಅದು ಕಂಪ್ಲೀಟ್ ಆಯಿತು ಅಂತಂದರೆ ಯು ವಿಲ್ ಗೆಟ್ ಮೋರ್ ಪವರ್ ದೆನ್ ನಾರ್ಮಲ್ IC ಇಂಜಿನಲ್ಲಿ ಸಿಗುವಂಥ ಪವರ್ಗಿನ್ನ ಜಾಸ್ತಿ ಪವರ್ ನಿಮಗೆ ಸಿಗುತ್ತೆ. ಸೊ ದಟ್ ಈಸ್ ದ ಮೇನ್ ಕಾನ್ಸೆಪ್ಟ್ ಬಿಹೈಂಡ್ ದಿಸ್ ಅಡ್ವಾನ್ಸ್ಮೆಂಟ್ ಇನ್ ಫ್ಯೂಯಲ್ ಇಂಡಕ್ಷನ್ ಸಿಸ್ಟಮ್. ಅದರಲ್ಲಿ ಸೂಪರ್ ಚಾರ್ಜರ್ ಇರ್ಬೋದು ಅಥವಾ ಟರ್ಬೋ ಚಾರ್ಜರ್ ಇರ್ಬೋದು, ಯಾವುದೇ ಇರಲಿ, ದ ಮೇನ್ ಥಿಂಗ್, ದ ಅಲ್ಟಿಮೇಟ್ ಗೋಲ್ ಈಸ್ ಟು ಗೆಟ್ ದ ಹೈ ಡೆನ್ಸಿಟಿ ಏರ್ ಇನ್ ಟು ದ ಕಂಬಷನ್ ಚೇಂಬರ್ with the increase in pressure or whatever it is. It depends upon that, ಅದೇನಂತಂದರೆ ನಿಮ್ಮ ಅಗತ್ಯತೆಗೆ ಅನುಗುಣವಾಗಿ ನಿಮಗೆ ಬೇಕಾಗಿರೋ ಹಾಗೆ ಜಾಸ್ತಿ ಪವರ್ ಬೇಕು ಅಂತಂದರೆ ನಿಮಗೆ ಆಕ್ಸಿಜನ್ ಜಾಸ್ತಿ ಕೊಡಬೇಕು. ಆಕ್ಸಿಜನ್ ಜಾಸ್ತಿ ಕಡಿಮೆ ಕಂಬಷನ್ ಚೇಂಬರಲ್ಲಿ ಜಾಸ್ತಿ ಆಕ್ಸಿಜನ್ ಹೇಗೆ ಹಾಕಬೇಕು ಅಂತಂದರೆ ಅದನ್ನು ಕಂಪ್ರೆಸ್ ಮಾಡಿ ಅದರ ಡೆನ್ಸಿಟಿನ ಜಾಸ್ತಿ ಮಾಡಿ ಅದನ್ನು ಅಲ್ಲಿ ಕಳಿಸ್ಬೇಕಾಗುತ್ತೆ. ಸೊ ದಿಸ್ ಈಸ್ ದ ಟೆಕ್ನಾಲಜಿ ಬಿಹೈಂಡ್ ದಿಸ್ ಥಿಂಗ್. ಏನು ಸೂಪರ್ ಚಾರ್ಜರ್ ಆಗಲಿ ಅಥವಾ ಟರ್ಬೋ ಚಾರ್ಜಿಂಗ್ ಆಗಲಿ, ಇದರ ಹಿಂದೆ ಇರೋವಂಥದ್ದು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇದೇ ಇರುತ್ತೆ. ಹಾಗಾಗಿ ನಾವು ಟರ್ಬೋ ಚಾರ್ಜರ್ನ ಯೂಸ್ ಮಾಡ್ತೀವಿ. ಆದರೆ ಇವನ್ ಸೂಪರ್ ಚಾರ್ಜರ್ನು ಯೂಸ್ ಮಾಡ್ತಾ ಇದ್ದೀವಿ.
ಬಟ್ ಈಗ ನಾನು ಮಾತಾಡ್ತಿರೋ ಟರ್ಬೋ ಚಾರ್ಜರು ನೀವು ಮುಂಚೆ ಕಲ್ತಿರೋಂಥ ಸೂಪರ್ ಚಾರ್ಜರ್ಗಿಂತ ಭಿನ್ನ ಹೇಗೆ ಅಂದರೆ ಹೌ ಇಟ್ ಚೇಂಜಸ್ ಆರ್ ಡಿಫ್ರೆಂಟ್ ಫ್ರಮ್ ಅ ಸೂಪರ್ ಚಾರ್ಜರ್. ಏನು ಚೇಂಜ್ ಅಂತ ಹೇಳಿದರೆ ಹೌ ಇಟ್ ಇಸ್ ಚೇಂಜ್ ಅಂತಂದರೆ supercharger, it is a generic term. Supercharger is a generic term for the air compressor used to increase the pressure or density of the air, right, providing more oxygen to burn the fuel anta ಹೇಳ್ತೀವಿ. So ಇಲ್ಲಿ turbocharger you can call that as a supercharger. Turbocharger it is a type of a supercharger ಅಂತಾನೆ ನಾವು ಹೇಳ್ತೀವಿ. ಬಟ್ ಟರ್ಬೋಚಾರ್ಜರ್ಗೂ ಸೂಪರ್ಚಾರ್ಜರ್ಗೂ ಹೇಗೆ ವ್ಯತ್ಯಾಸ ಏನು, ಡಿಫ್ರೆನ್ಸ್ ಏನು ಅಂತಂದರೆ, ಸೂಪರ್ ಚಾರ್ಜರಲ್ಲಿ ನಾವೇನು ಮಾಡ್ತೀವಿ, ನಿಮ್ಮದು ಆ್ಯಕ್ಚುಲಿ ಪ್ರೊಸೀಜರ್ ಹೇಗೆ, ಕಂಬಷನ್ ಚೇಂಬರಲ್ಲಿ ಫ್ಯೂಯಲ್ ಬರ್ನ್ಡ್ ಆದಮೇಲೆ ನಿಮ್ಗೆ ಆ ಹೀಟ್ ಎನರ್ಜಿನ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಎನ್ ಯೂಸ್ಫುಲ್ ಮೆಕ್ಯಾನಿಕಲ್ ವರ್ಕ್ ಆ್ಯಂಡ್ ಔಟ್ಪುಟ್ ವಿಲ್ ಬಿ ಒಬ್ಟೈನ್ಡ್ ಅಟ್ ದ ಫ್ಲೈವೀಲ್ ಆಫ್ ಯುವರ್ ಇಂಜಿನ್ ಫ್ಲೈವೀಲಲ್ಲಿ ನಿಮಗೆ ಔಟ್ಪುಟ್ ಸಿಗುತ್ತೆ. ಬಟ್ ಏನಾಗ್ತಾ ಇದೆ ಇಲ್ಲಿ ಸೂಪರ್ ಚಾರ್ಜರಲ್ಲಿ ಆ ಔಟ್ಪುಟ್ ಫ್ಲೈವೀಲಿಂದ ಸ್ವಲ್ಪ ಪವರ್ನ ನೀವು ನಿಮ್ಮ ಸೂಪರ್ ಚಾರ್ಜರ್ನ ವರ್ಕ್ ಮಾಡಲಿಕ್ಕೆ, ಅದನ್ನು ಕೆಲಸ ಮಾಡಲಿಕ್ಕೆ ನೀವು ಉಪಯೋಗಿಸ್ಕೋತಾ ಇದ್ದೀರಾ. ಸಮ್ ಪಾರ್ಟ್ ಆಫ್ ದ ಎನರ್ಜಿ ವಿಲ್ ಬಿ ಯುಟಿಲೈಸ್ಡ್ ಫಾರ್ ದ ಪ್ರೊಸೆಸಿಂಗ್ ಆಫ್ ಯುವರ್ ಸೂಪರ್ ಚಾರ್ಜರ್. ಹೇಗೆ ಆ ಸೂಪರ್ ಚಾರ್ಜರ್ಗೆ ಥ್ರೂ ಮೇ ಬಿ ವಿತ್ ದ ಬೆಲ್ಟ್ ಡ್ರೈವ್, ಅಂದರೆ ನೀವು ಫ್ಲೈವೀಲ್ ಡ್ರೈವಿಗೂ ಮತ್ತು ಸೂಪರ್ ಚಾರ್ಜರ್ಗೂ ಅಲ್ಲಿ ಡ್ರೈವ್ ಮಾಡಲಿಕ್ಕೆ ಅಥವಾ ರೊಟೇಷನ್ ಮಾಡಲಿಕ್ಕೆ ನೀವು ಯೂಸ್ ಮಾಡ್ಕೊತಾ ಇದ್ದೀರಾ. ಹಾಗಾಗಿ ಬಟ್ ಟರ್ಬೋ ಚಾರ್ಜರಲ್ಲಿ ಆ ಥರ ಅಲ್ಲ. ನಿಮ್ಮ ಔಟ್ಪುಟ್ ಏನಿದೆ 100% ಔಟ್ಪುಟ್ ಯು ಆರ್ ಗೋಯಿಂಗ್ ಟು ಗೆಟ್ ಇನ್ ದ ಫ್ಲೈವೀಲ್. ನಿಮ್ಮ ಫ್ಲೈವೀಲಲ್ಲಿ ನೀವು 100% ನಿಮಗೆ ಔಟ್ಪುಟ್ ಸಿಗುತ್ತೆ. ಬಟ್ ಇಲ್ಲಿ ನಾವು ಟರ್ಬೋ ಚಾರ್ಜರ್ನ ವರ್ಕ್ ಮಾಡಲಿಕ್ಕೆ ಏನು ಯೂಸ್ ಮಾಡ್ಕೊತಿದ್ದೀವಿ ಅಂತಂದರೆ, ಇಲ್ಲಿ ನಾವು ಎಕ್ಸಾಸ್ಟ್ ಗ್ಯಾಸ್ನ ಯೂಸ್ ಮಾಡ್ಕೊತಾ ಇದ್ದೀವಿ. ನಾರ್ಮಲಿ ಕಂಬಷನ್ ಪ್ರೊಸೆಸ್ಸಲ್ಲಿ ಏನಾಗುತ್ತೆ ಅಂತಂದರೆ, ನಿಮ್ಮ ಎಕ್ಸಾಸ್ಟ್ ಗ್ಯಾಸು ನಿಯರ್ಲಿ 30 to 40% ಆಫ್ ಹೀಟ್ ಎನರ್ಜಿ ಈಸ್ ಗೋಯಿಂಗ್ ಆಸ್ ಅ ವೇಸ್ಟ್. ಸೊ ಈ ಹೀಟ್ ಎನರ್ಜಿನ ನಾವೇನು ಮಾಡ್ತಾ ಇದ್ದೀವಿ, ಅದನ್ನು ಟ್ರ್ಯಾಪ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಟರ್ಬೈನ್ನ ರೊಟೇಟ್ ಮಾಡಲಿಕ್ಕೆ ಯೂಸ್ ಮಾಡ್ಕೊತಾ ಇದ್ದೀವಿ. ಆಮೇಲೆ ಎಕ್ಸಾಸ್ಟ್ ಗ್ಯಾಸ್ ಅದ್ರ ಪಾಡಿಗೆ ಅದು ಹೊರಟೋಗುತ್ತೆ. ಅದೇನಾಗುತ್ತೆ, ರೊಟೇಷನ್ ವರ್ಕಿಂಗ್ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ. ಇಲ್ಲೇನಾಗುತ್ತೆ, ಅದು ಕಂಪ್ರೆಸರ್ ಫ್ಯಾನನ್ನು ರೊಟೇಟ್ ಮಾಡುತ್ತೆ, ಅಲ್ಲಿಂದ ನಿಮ್ಗೆ ಏರ್ ಕಂಪ್ರೆಸ್ ಆಗುತ್ತೆ. ಹಾಗಾಗಿ ನಿಮಗೆ increased in pressure or high density air will be supplied to your suction stroke, I mean input of or combustion chamber of the engine. High density air will be supplied to the combustion chamber of the engine, right? Supercharger allo high density of air will be supplied to the combustion chamber of engine. But the method of working of supercharger is totally different from the method of working of your turbocharging. So this is the only difference between those two. ಹಾಗಾಗಿ ನೆಕ್ಸ್ಟ್, ವಿಚ್ ಇಸ್ ಬೆಟರ್, ಟರ್ಬೋ ಆರ್ ಸೂಪರ್ ಚಾರ್ಜರ್? ನಾರ್ಮಲಿ ಇದು ಬರುತ್ತೆ. ಹಾಗಿದ್ರೆ ಸೂಪರ್ ಚಾರ್ಜರ್ ಬೆಟರಾ, ಟರ್ಬೋ ಚಾರ್ಜರ್ ಬೆಟರು? ಬಟ್ ಏನಾಗುತ್ತೆ ಅಂತಂದರೆ, ಸೂಪರ್ ಚಾರ್ಜರ್ ಆಗಲಿ ಟರ್ಬೋ ಚಾರ್ಜರ್ ಆಗಲಿ ಒಂದು ಮೈಕ್ರೋಸ್ಕೋಪಿಕ್ ವ್ಯೂ ಅಲ್ಲಿ ಅದರದೇ ಆದಂಥ ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜಸ್ ಎರಡಕ್ಕೂ ಇದೆ. ಹಾಗಾಗಿ ಜನರಲೈಸ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ವಿಚ್ ಎವರ್ ಇಸ್ ಬೆಟರ್ ಫಾರ್ ದಟ್ ಪರ್ಟಿಕ್ಯುಲರ್ ಇನ್ಸ್ಟೆನ್ಸಸ್, ಆ ಪರ್ಟಿಕ್ಯುಲರ್ ಇಂಜಿನ್ ಅಥವಾ ಆ ಪರ್ಟಿಕ್ಯುಲರ್ ಮ್ಯಾನುಫ್ಯಾಕ್ಚರರ್ ಅಥವಾ ಆ ಪರ್ಟಿಕ್ಯುಲರ್ ಮ್ಯಾನುಫ್ಯಾಕ್ಚರರ್ ಟೆಕ್ನಾಲಜಿಗೆ ಯಾವುದು ಸೂಟಬಲ್ ಆಗುತ್ತೆ ಅದನ್ನು ಅವರು ಯೂಸ್ ಮಾಡ್ಕೊತಾರೆ, ರೈಟ್? ಹಾಗಾಗಿ ನಾರ್ಮಲಿ ಏನಂತ ಹೇಳ್ತೀವಿ ನಾವು, ಸಮ್ಟೈಮ್ಸ್ ದಿಸ್ ಟರ್ಬೋ ಚಾರ್ಜಸ್ ವಿಲ್ ಕ್ಯಾಪಿಟಲೈಸ್ ಆಸ್ ಅ ಫ್ರೀ ಎನರ್ಜಿ ಅಂತ ಹೇಳ್ತೀವಿ. ಯಾಕೆಂತಂದರೆ ವಿ ಆರ್ ನಾಟ್ ಮೇಕಿಂಗ್ ಯೂಸ್ ಆಫ್ ಎನಿ ಕೈಂಡ್ ಆಫ್ ಔಟ್ಪುಟ್ ಎನರ್ಜಿ ಫಾರ್ ದ ಮೂವ್ಮೆಂಟ್ ಆರ್ ದ ವರ್ಕಿಂಗ್ ಆಫ್ ಯುವರ್ ಟರ್ಬೋ ಚಾರ್ಜರ್. ಅಂದರೆ ನಿಮ್ಮ ಫ್ಲೈವೀಲ್ ಸಿಗುವಂಥ ಔಟ್ಪುಟ್ ಏನಿದೆ 100%, ಅದರಲ್ಲಿ ಸ್ವಲ್ಪ ಭಾಗನ ನಾವು ಟರ್ಬೋ ಚಾರ್ಜರ್ಗೆ ಉಪಯೋಗಿಸ್ಕೊತಾ ಇಲ್ಲ. ಬಟ್ ಸೂಪರ್ ಚಾರ್ಜರಲ್ಲಿ ಅದನ್ನು ಉಪಯೋಗಿಸ್ಕೋತೀವಿ. ಹಾಗಾಗಿ ವಿ ಕ್ಯಾನ್ ಕಾಲ್ ದಟ್ ಆಸ್ ಅ ಫ್ರೀ ಎನರ್ಜಿ ಅಂತಲೂ ಹೇಳ್ಬೋದು. ಅದರಲ್ಲಿ ಟರ್ಬೋ ಚಾರ್ಜರಲ್ಲಿ ಆ ಉಪಯೋಗಿಸ್ಕೊಳ್ಳುವಂಥ ಎನರ್ಜಿ ವಿಷಯಕ್ಕೆ ಬಂದಾಗ ಮಾತ್ರ. ಆ ಲೆಕ್ಕದಲ್ಲಿ ಇಟ್ ಡಿಪೆಂಡ್ಸ್ ಆನ್ ದ, ಬಿಕಾಸ್ ಟರ್ಬೋ ಚಾರ್ಜರ್ ಆ್ಯಂಡ್ ಸೂಪರ್ ಚಾರ್ಜರ್ ದೇ ಹ್ಯಾವ್ ದೇರ್ ಓನ್ ಲಿಮಿಟೇಷನ್ಸ್. ಅದು ನೆಕ್ಸ್ಟ್ ಇದರಲ್ಲಿ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಓದ್ತಿರ್ಬೇಕಾದ್ರೆ ಹೇಳೋಣಂತೆ. ನಾವು ವಿಲ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್ ಇಸ್ ಕಾಲ್ಡ್ as turbine. What is a turbine? Turbine is a device that harness the kinetic energy of some fluid. ಸೊ ಏನಂತ ಹೇಳ್ತೀವಿ ಇಲ್ಲಿ, ಟರ್ಬೈನ್ ಬಂದು ಅದು ಒಂದು ಡಿವೈಸ್, ಅದು ವಿಚ್ ಹಾರ್ನೆಸಸ್ ದ ಕೈನೆಟಿಕ್ ಎನರ್ಜಿ ಆಫ್ ಸಮ್ ಫ್ಲೂಯಿಡ್. ಅಂದರೆ ಹಿಯರ್ ದ ಫ್ಲೂಯಿಡ್ ಮೇ ಬಿ ವಾಟರ್, steam, air or combustion gases, whatever it is. ಇದನ್ನು ನಾವು
ಫ್ಲೂಯಿಡ್ ಅಂತ ಹೇಳ್ತೀವಿ. ಇಲ್ಲಿ ಏನಂತ ಹೇಳ್ತಾ ಇದ್ದೀವಿ, ಟರ್ಬೈನ್ ಇಸ್ ಎ ಡಿವೈಸ್ ದಟ್ ಹಾರ್ನೆಸ್ ಅಂತಂದರೆ ಅದರಿಂದ ಉಪಯೋಗ ಪಡ್ಕೊಳ್ಳೋವಂಥದ್ದು. ಈಗ ಒಂದು ಡಿವೈಸ್ ಇದೆ, ಆ ಡಿವೈಸ್ ಇದನ್ನು ನಾವು ಒಂದು ಡಿವೈಸ್ನ ಟರ್ಬೈನ್ ಅಂತ ಹೇಳ್ತಿರ್ಬೇಕಾದ್ರೆ ಈ ಟರ್ಬೈನ್ ಏನು ಮಾಡುತ್ತೆ ಅಂತಂದರೆ ಒಂದು ಫ್ಲೂಯಿಡ್ಸ್ಗಳಿರುತ್ತೆ. ಆ ಫ್ಲೂಯಿಡ್ಸ್ಗಳನ್ನ ನಿಮಗೆ ಹೇಳ್ದಂಗೆ ಮೇ ಬಿ ಸ್ಟೀಮ್, ಏರ್, ಇದು ಕಂಬಷನ್ ಗ್ಯಾಸಸ್ ಇರ್ಬೋದು, ಯಾವುದೇ ಇರ್ಬೋದು. ಆ ಸ್ಟೀಮ್ಗಳಿಂದ ಅಥವಾ ಆ ಫ್ಲೂಯಿಡ್ಗಳಿಂದ ನಿಮಗೆ ಕೈನೆಟಿಕ್ ಎನರ್ಜಿನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಆ ಎಕ್ಸ್ಟ್ರಾಕ್ಟ್ ಮಾಡೋ ಡಿವೈಸನ್ನು ಯು ಕಾಲ್ ಇಟ್ ಆಸ್ ಅ ಟರ್ಬೈನ್. ಸೊ ಆ ಟರ್ಬೈನ್ ಇಸ್ ಎ ಡಿವೈಸ್ ದಟ್ ಹಾರ್ನೆಸ್ ದ ಕೈನೆಟಿಕ್ ಎನರ್ಜಿ ಆಫ್ ಸಮ್ ಫ್ಲೂಯಿಡ್. ಆಮೇಲೆ ಇಟ್ ಟರ್ನ್ಸ್ ದ ಫ್ಲೂಯಿಡ್ ಇಂಟು ಎ ರೊಟೇಷನಲ್ ಮೋಷನ್ ಆಫ್ ದ ಡಿವೈಸ್ ಇಟ್ ಸೆಲ್ಫ್. ಅಂದರೆ ಆ ಡಿವೈಸ್ ಏನು ಕೈನೆಟಿಕ್ ಎನರ್ಜಿನ ಹಾರ್ನೆಸ್ ಮಾಡುತ್ತೆ ಅಥವಾ ಪಡ್ಕೊಳ್ಳುತ್ತೆ ಅಥವಾ ತೊಗೊಳುತ್ತೆ, ಅಲ್ಲಿಂದ ಆ ಕೈನೆಟಿಕ್ ಎನರ್ಜಿನ ತೊಗೊಂಡ್ಬಿಟ್ಟು ಅದನ್ನೇನು ಮಾಡುತ್ತೆ, ರೊಟೇಷನಲ್ ಮೋಷನಲ್ಲಿ ಆ ಡಿವೈಸ್ ಒಳಗಡೆ ಮಾಡುತ್ತೆ. ಅದನ್ನು ರೊಟೇಷನಲ್ ಮೋಷನ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ವಾಟ್ ಈಸ್ ದ ಔಟ್ಪುಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್? ವಿ ಆರ್ ಎಕ್ಸ್ಪೆಕ್ಟಿಂಗ್ ದ ಔಟ್ಪುಟ್ ಆಸ್ ಎ increased in pressure or increased in density, right? ಈ increase in pressure ಅಥವಾ increase in density ಸಿಗೋದು ಯಾವಾಗ ಅಂದರೆ ನಿಮ್ಮ ರೊಟೇಷನಲ್ ಮೋಷನ್ ಆಫ್ ದ ಏರ್ ಸಪ್ಲೈ ಇರುವಾಗ. ಆವಾಗ ಏನಾಗುತ್ತೆ, ಅಲ್ಲಿ ಕಂಪ್ರೆಸ್ ಆಗುತ್ತೆ. ಸೊ ಹಾಗಾಗಿ ನಾರ್ಮಲಿ ಈ ಟರ್ಬೈನ್ಸ್ನ ನಾವು, ದೀಸ್ ಟರ್ಬೈನ್ಸ್ ಆರ್ ಕಾಮನ್ಲಿ ಯೂಸ್ಡ್ ಇನ್ ಹೀಟ್ ಇಂಜಿನ್ಸ್ ಬಿಕಾಸ್ ಆಫ್ ದರ್ ಹೈ ಎಫಿಷಿಯನ್ಸಿ. ಎಸ್, ಈ ಟರ್ಬೈನ್ನ ನಮಗೆ ಎಫಿಷಿಯನ್ಸಿ ಯಾವಾಗ ಜಾಸ್ತಿ ಬೇಕಾಗಿರುತ್ತೆ, ಹೈ ಎಫಿಷಿಯನ್ಸಿ ಬೇಕಾಗಿರುತ್ತೆ, ಅಂಥದ್ರಲ್ಲಿ ನಾವು ಈ ಟರ್ಬೈನ್ಸ್ನ ಯೂಸ್ ಮಾಡ್ತೀವಿ. ಸೊ ಈ ಸ್ಲೈಡಲ್ಲಿ ನಾವು ನೋಡ್ತಾ ಇದ್ದೀವಿ ಸೂಪರ್ ಚಾರ್ಜರು ಮತ್ತು ಟರ್ಬೋ ಚಾರ್ಜರ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ. ಇಲ್ಲಿ ನೋಡಿ, ದಿಸ್ ಇಸ್ ದ ಸೂಪರ್ ಚಾರ್ಜರ್. ಈ ಸೂಪರ್ ಚಾರ್ಜರಲ್ಲಿ ಇಲ್ಲಿ ನಿಮಗೆ ಇದು ಒಂದು ಡ್ರೈವ್ ಇದೆ. ಈ ಡ್ರೈವ್ ಬಂದುಬಿಟ್ಟು ಇಲ್ಲಿ ಆ ಬೆಲ್ಟ್ ಡ್ರೈವ್ ಇಲ್ಲಿ ಕನೆಕ್ಟ್ ಮಾಡ್ತಾರೆ. ಇಲ್ಲಿ ಬೆಲ್ಟ್ ಡ್ರೈವ್ ಕನೆಕ್ಟ್ ಮಾಡೋದ್ರಿಂದ ನಿಮಗೆ ಹಾಟ್ ಕಂಪ್ರೆಸ್ಡ್ ಏರ್ ಇದರೊಳಗಡೆ ಪ್ರೋಸೆಸ್ ಆಗಿ ರೊಟೇಷನಲ್ ಇದರಿಂದ ಇಲ್ಲಿಂದ ನಿಮಗೆ ಕಂಬಷನ್ ಚೇಂಬರಿಗೆ ಹೋಗುತ್ತೆ. ಮೇಲ್ಗಡೆ ಇರೋದು ಆ ವೈಟ್ ಕಲರು, ದಟ್ ಈಸ್ ಅ ಟರ್ಬೋ ಚಾರ್ಜರ್, ದ ಫಿಗರ್ ಆಫ್ ಟರ್ಬೋ ಚಾರ್ಜರ್ ಯಾವ ಥರ ಕಾಣುತ್ತೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಸೂಪರ್ ಚಾರ್ಜರ್ ಯಾವ ಥರ ಇರುತ್ತೆ, ಟರ್ಬೋ ಚಾರ್ಜರ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಅಂತ. ಇಲ್ಲಿ ನೋಡಿ, ಇದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಯುವರ್ ಸೂಪರ್ ಚಾರ್ಜರು ಅಥವಾ ಟರ್ಬೋ ಚಾರ್ಜರ್. ಏನು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಂತಂದರೆ, ಇಲ್ಲಿ ನೋಡಿ ಸೂಪರ್ ಚಾರ್ಜರಲ್ಲಿ ನೋಡಿ, ಇಲ್ಲಿ ಬಲಗಡೆ ಇರುವಂಥ ಚಿತ್ರದಲ್ಲಿ ಕೆಳಗಡೆ ಪುಲ್ಲಿ ಇದೆ. ಯು ಹ್ಯಾವ್ ಪುಲ್ಲಿ, ರೆಡ್ ಆರೋ ಮಾರ್ಕ್ ಏನಿದೆ ಪುಲ್ಲಿ, ಅದು ಪುಲ್ಲಿ ಡ್ರೈವ್. ಅಲ್ಲಿ ಪುಲ್ಲಿ ಇದೆ, ಆ ಪುಲ್ಲಿ ಸುತ್ತ ಏನಾಗುತ್ತೆ, ಒಂದು ಬೆಲ್ಟ್ ಡ್ರೈವ್ ಇದೆ. ಆ ಪುಲ್ಲಿ ಬೆಲ್ಟ್ ಡ್ರೈವ್ ಕೆಳಗಡೆ ನಿಮಗೆ ಫ್ಲೈ ವೀಲ್ ಡ್ರೈವ್ಗೆ ಕನೆಕ್ಟ್ ಆಗಿರ್ತದೆ. ಹಾಗಾಗಿ ಅದೇನಾಗುತ್ತೆ, ರೊಟೇಷನಲ್ ಮೋಷನ್ ಬರ್ತದೆ. ರೊಟೇಷನ್ ಮೋಷನ್ ಬಂದಾಗ ಏನಾಗುತ್ತೆ, ಅಲ್ಲಿ ನಿಮಗೆ ಒಳಗಡೆ ಏರ್ ಏನು ಇಂಟೇಕ್ ತೊಗೊಂಡಿರುತ್ತೆ, ಒಳಗಡೆ ಅದು ಕಂಪ್ರೆಸ್ ಆಗುತ್ತೆ. ಕಂಪ್ರೆಸ್ ಆಗಿಬಿಟ್ಟು ಆ ಕಡೆ ಪಕ್ಕದಲ್ಲಿ ನಿಮಗೆ ಬ್ಲೂ ಆರೋ ಮಾರ್ಕಲ್ಲಿ ಕಂಪ್ರೆಸ್ಡ್ ಏರ್ ಅಂತ ಇದೆ. ಅಂದರೆ it will let you out the compressed air or increased in pressure or increase in density of the air will be supplied from that part to the combustion chamber of the engine. Okay, but ಇಲ್ಲಿ ಎಡಗಡೆ ನೋಡಿ ಟರ್ಬೋ ಚಾರ್ಜರ್ ಫಿಗರ್ ಇದೆ. ಆ ಟರ್ಬೋ ಚಾರ್ಜರ್ ಫಿಗರಲ್ಲಿ ಏನಂತ ಇದೆ, ಸೇಮ್ ಪ್ರೋಸೆಸ್ ಇಸ್ ಸೇಮ್, ದ ಔಟ್ಪುಟ್ ಇಸ್ ಸೇಮ್, ಏನು ಕಂಪ್ರೆಸ್ಡ್ ಏರ್ ಮಾತ್ರ ಈಚೆ ಬರೋದು. ಬಟ್ ಹೇಗೆ ಬರುತ್ತೆ ಅನ್ನೋದು ಚೇಂಜ್. ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಎಕ್ಸಾಸ್ಟ್ ಗ್ಯಾಸ್, ರೆಡ್ ಕಲರ್ ಆರೋ ಮಾರ್ಕಲ್ಲಿ ತೋರಿಸ್ತಾ ಇದೆ, ಎಕ್ಸಾಸ್ಟ್ ಗ್ಯಾಸ್ ಇದೆ. ಅಲ್ಲಿಂದ ಎಕ್ಸಾಸ್ಟ್ ಗ್ಯಾಸ್ ಒಳಗಡೆ ಹೋಗುತ್ತೆ. ಅಲ್ಲಿ ಒಳಗಡೆ ಒಂದು ರೊಟೇಷನಲ್ ಮೂವ್ಮೆಂಟ್ ಮಾಡುತ್ತೆ. ಅಲ್ಲಿ ಒಂದು ರೊಟೇಷನಲ್ ಥಿಂಗ್ ಇರುತ್ತೆ ಆ ಟರ್ಬೈನಲ್ಲಿ. ಅದು ರೊಟೇಷನಲ್ ಆದಮೇಲೆ ಅದೇನಾಗುತ್ತೆ, ಅದು ಈ ಕಡೆ ಕಂಪ್ರೆಸರ್ ಫ್ಯಾನ್ಗೆ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಕಂಪ್ರೆಸರ್ ಫ್ಯಾನು ರೊಟೇಟ್ ಆಗುತ್ತೆ. ಆ ರೊಟೇಟ್ ಆಗ್ತಿರ್ಬೇಕಾದ್ರೆ ನಿಮಗೆ ಏರ್ ಫಿಲ್ಟ್ರಿಂದ ಬರುವಂಥ ಏರ್ ಏನಿದೆ ಅಲ್ಲಿ ಕಂಪ್ರೆಸ್ ಆಗಿ ನಿಮಗೆ ಔಟ್ಪುಟ್ಟಲ್ಲಿ ಕಂಪ್ರೆಸ್ಡ್ ಏರ್ ಸಿಗುತ್ತೆ. ಇಲ್ಲೂ ನಿಮಗೆ ಕಂಪ್ರೆಸ್ಡ್ ಏರ್ ಸಿಗುತ್ತೆ, ಕಂಬಷನ್ ಚೇಂಬರಿಗೆ ಸಪ್ಲೈ ಆಗುವಂಥದ್ದು. ಸೊ ವಿಚ್ ಇಸ್ ರಿಚ್ ಇನ್ ಡೆನ್ಸಿಟಿ, ಐ ಮೀನ್ ಹೈ ಡೆನ್ಸಿಟಿ ಆ್ಯಂಡ್ ಇನ್ಕ್ರೀಸ್ಡ್ ಇನ್ ಪ್ರೆಷರ್. ಸೊ ಏನಾಗುತ್ತೆ, ನಿಮಗೆ ಅಲ್ಲಿ ಸ್ವಿಲ್ ಕಂಬಷನ್ ಆಗುತ್ತೆ, ಏರ್ ಆ್ಯಂಡ್ ಫ್ಯೂಯಲ್ ಮಿಕ್ಸ್ಚರ್ ಚೆನ್ನಾಗಾಗುತ್ತೆ. ಅದಾದಮೇಲೆ ಇಗ್ನೈಟ್ ಆಗ್ತಿದ್ದಂಗೆ ಕಂಪ್ಲೀಟ್ ಕಂಬಷನ್ ಆಫ್ ಯುವರ್ ಏರ್ ಫ್ಯೂಯಲ್ ಮಿಕ್ಸ್ಚರ್ ಇರುತ್ತೆ. ಆರ್ ವಾಟ್ ಯು ಕಾಲ್ ಇಟ್ ಆಸ್ ಎ ಚಾರ್ಜ್ ಕಂಪ್ಲೀಟ್ ಕಂಬಷನ್ ಆಫ್ ದ ಚಾರ್ಜ್ ಆಗುತ್ತೆ. So this is actually the main difference between a supercharger and a turbocharger. ಅಲ್ಲಿಂದ ಬಂದಾದ್ಮೇಲೆ ಈಗ ನೋಡಿ, ಆ್ಯಕ್ಚುಲಿ ಈಗ ನಾನು ಟರ್ಬೋ ಚಾರ್ಜರಿಗೆ ಬರ್ತಾ ಇದ್ದೀನಿ. ಇದು ಟರ್ಬೋ ಚಾರ್ಜರ್ ಫಿಗರ್ ಹೇಗೆ ಬರುತ್ತೆ ಅಂತ ಹೇಳಿ. ಇಲ್ಲಿ ನೋಡಿ ನಿಮಗೆ ರೆಡ್ ಕಲರ್ ಆರೋ ಮಾರ್ಕ್ ಇದೆ. ಆ ರೆಡ್ ಕಲರ್ ಆರೋ ಮಾರ್ಕ್ ಬಂದು ಏನಾಗುತ್ತೆ, ನಿಮಗೆ ಟರ್ಬೈನ್ ಒಳಗಡೆ ಎಂಟ್ರಿ ಆಗಿ ನಿಮಗೆ ಅಲ್ಲಿ ಟರ್ಬೈನ್ ವೀಲ್ ಇದೆ. ಆ ಟರ್ಬೈನ್ ವೀಲ್ನ ರೊಟೇಟ್ ಮಾಡುತ್ತೆ. ರೊಟೇಟ್ ಮಾಡಿಬಿಟ್ಟು ಎಕ್ಸಾಸ್ಟ್ ಗ್ಯಾಸ್ ಈಚೆ ಹೊರಟೋಗುತ್ತೆ. ಸೊ ಎಕ್ಸಾಸ್ಟ್ ಗ್ಯಾಸ್ ಔಟ್ಲೆಟ್ ಆ ಕಡೆ ಹೋಗುತ್ತೆ. ಬಟ್ ಅದಕ್ಕೂ ಇದಕ್ಕೂ ಒಂದು ಶಾಫ್ಟ್ ಕನೆಕ್ಟಿಂಗ್ ಇದೆ.
ಸೊ ಅಲ್ಲಿ ಶಾಫ್ಟ್ ಏನಾಗುತ್ತೆ ನಿಮಗೆ ಕಂಪ್ರೆಸರ್ ಆಂಬಿಯೆಂಟ್ ಏರ್ ಇನ್ಲೆಟ್ ಮಾಮೂಲಿ ಒಳಗಡೆ ಬರುತ್ತೆ, ಅಲ್ಲಿ ಬ್ಲೂ ಕಲರಲ್ಲಿ ಮಾಮೂಲಿ ಏರ್ ಒಳಗಡೆ ಬಂದಾಗ ಒಳಗಡೆ ಕಂಪ್ರೆಸರ್ ವೀಲ್ ಇರುತ್ತೆ. ಸೊ ಈ ವೀಲು ಅದು ಟರ್ಬೈನ್ ವೀಲ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಟರ್ಬೈನ್ ವೀಲ್ ರೊಟೇಟ್ ಆದಾಗ ಏನಾಗುತ್ತೆ, ಕಂಪ್ರೆಸರ್ ವೀಲು ರೊಟೇಟ್ ಆಗುತ್ತೆ. ಆ ರೊಟೇಟ್ ಆದಾಗ ಏನಾಗುತ್ತೆ, ನಿಮ್ಗೆ ಏರ್ ಏನು ಒಳಗಡೆ ತೊಗೊಂಡಿರುತ್ತೆ ಅದು ಕಂಪ್ರೆಸ್ ಆಗಿಬಿಟ್ಟು ನಿಮಗೆ ಈಚೆ ಬ್ಲೂ ಕಲರಲ್ಲಿ ಔಟ್ಸೈಡ್ ಇದೆಯಲ್ಲ ಕಂಪ್ರೆಸರ್ ಏರ್ ಡಿಸ್ಚಾರ್ಜ್. ಸೊ ಹೀಗಾಗಿ ನಿಮಗೆ ಯು ವಿಲ್ ಗೆಟ್ ವಾಟ್ ಎವರ್ ಯು ವಾಂಟ್ ದಟ್ ಹೈ ಪ್ಯಾಕೇಜ್ಡ್ ಆರ್ ಹೈ ಡೆನ್ಸಿಟಿ ಏರ್ into the combustion chamber where you get a high power output. Okay, understood? So ಇಲ್ಲಿಂದ ಟರ್ಬೋಚಾರ್ಜರ್ ಬಗ್ಗೆ, what is a turbocharger? ಈಗ ಟರ್ಬೋಚಾರ್ಜರ್ನ ಕಾಮನ್ಲಿ ವಿ ಕಾಲ್ ಇಟ್ ಆಸ್ ಅ ಟರ್ಬೋ, ನಾರ್ಮಲಿ ವಿ ಕಾಲ್ ಇಟ್ ಆಸ್ ಅ ಅಥವಾ ಕಾಮನ್ಲಿ ವಿ ಕಾಲ್ ಇಟ್ ಆಸ್ ಅ ಟರ್ಬೋ ಅಂತಲೇ ಹೇಳ್ತಾರೆ ಅಥವಾ ಟರ್ಬೈನ್ ಅಂತ ಹೇಳ್ತಾರೆ. ಸೊ ಟರ್ಬೈನ್ ಈಸ್ ವಾಟ್ ಈಸ್ ದಟ್ ಆ್ಯಕ್ಚುಲಿ, ಇಟ್ಸ್ ಅ ಫೋರ್ಸ್ಡ್ ಇಂಡಕ್ಷನ್ ಡಿವೈಸ್. ವಾಟ್ ಇಸ್ ದಟ್ ಫೋರ್ಸ್ಡ್ ಇಂಡಕ್ಷನ್? ಇಲ್ಲಿವರೆಗೂ ನಾನು ನಿಮಗೆ ಹೇಳಿದೆ ವಾಟ್ ಇಸ್ ದಟ್ ಫೋರ್ಸ್ಡ್ ಇಂಡಕ್ಷನ್ ಡಿವೈಸ್. ಯಾಕಂತಂದರೆ ವಿತ್ ದ ಹೆಲ್ಪ್ ಆಫ್ ಯುವರ್ ಟರ್ಬೈನ್ ವೀಲ್ ಇಲ್ಲಿ ಕಂಪ್ರೆಸರ್ ವೀಲ್ ರೊಟೇಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಇಟ್ ಫೋರ್ಸಸ್ ದಟ್ ನಾರ್ಮಲ್ ಏರ್ ಟು ಕಂಪ್ರೆಸ್ ಇಟ್ ಸೆಲ್ಫ್ ಸೊ ದಟ್ ಇಟ್ ಕ್ಯಾನ್ ಅಕಾಮಡೇಟ್ ಮೋರ್ ನಂಬರ್ ಆಫ್ ಏರ್ ಇನ್ ಟು ದಟ್ ಪರ್ಟಿಕ್ಯುಲರ್ ವಾಲ್ಯೂಮ್. ಸೊ ಅಲ್ಲಿ ಮೋರ್ ನಂಬರ್ ಆಫ್ ಏರ್ ಇತ್ತು ಅಂತಂದರೆ ದಟ್ ಒನ್ ಯು ಕಾಲ್ ಇಟ್ ಆಸ್ ಎ ಫೋರ್ಸ್ಡ್ ಇಂಡಕ್ಷನ್ ಡಿವೈಸ್. ಸೊ ಈ ಫೋರ್ಸ್ಡ್ ಇಂಡಕ್ಷನ್ ಡಿವೈಸಿಂದ ನಿಮಗೇನಾಗುತ್ತೆ, ಹೈ ಡೆನ್ಸಿಟಿ ಏರ್ ವಿಲ್ ಬಿ ಸಪ್ಲೈಡ್ ಟು ಯುವರ್ ಕಂಬಷನ್ ಚೇಂಬರ್. ಸೊ ನಾರ್ಮಲಿ ನಾನು ನಿಮ್ಗೆ ಆವಾಗಲೇ ಹೇಳಿದೆ ನೆಕ್ಸ್ಟ್ ಪಾಯಿಂಟಲ್ಲಿ ಏನಿದೆ, ಟರ್ಬೋ ಚಾರ್ಜರ್ಸ್ ಅವರು ಒರಿಜಿನಲಿ ನೋನ್ ಆಸ್ ಟರ್ಬೋ ಸೂಪರ್ ಚಾರ್ಜರ್ಸ್. ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಸೂಪರ್ ಚಾರ್ಜರ್ ಆಗಲಿ ಟರ್ಬೋ ಚಾರ್ಜಿಂಗ್ ಆಗಲಿ ಔಟ್ಪುಟ್ ಸೇಮ್, ಎರಡರಲ್ಲೂ ನಿಮಗೆ ಹೈ ಅಲ್ಲಿ ಇನ್ಕ್ರೀಸ್ ಇನ್ ಪ್ರೆಷರ್ ಆರ್ ಇನ್ಕ್ರೀಸ್ ಇನ್ ಡೆನ್ಸಿಟಿ ಆರ್ ಹೈ ಡೆನ್ಸಿಟಿ ಆಫ್ ಏರ್ ವಿಲ್ ಬಿ ಸಪ್ಲೈಡ್, ಸೂಪರ್ ಚಾರ್ಜರ್ ಆಗಲಿ ಟರ್ಬೋ ಚಾರ್ಜರ್ ಆಗಲಿ. ಹಾಗಾಗಿ ಟರ್ಬೋ ಚಾರ್ಜರ್ನ ಮುಂಚೆ ಅದನ್ನು ಕನ್ವೆನ್ಷನಲ್ ಸೂಪರ್ ಚಾರ್ಜರ್ ಅಂತ ಹೇಳ್ತಾ ಇದ್ವಿ ನಾವು, ರೈಟ್? ದೆನ್ ಇಲ್ಲಿ ಸೂಪರ್ ಚಾರ್ಜರ್ ಇಸ್ ಮೆಕ್ಯಾನಿಕಲಿ ಡ್ರಿವನ್ ಬೈ ದ ಇಂಜಿನ್. ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ಇಲ್ಲಿ ಔಟ್ಪುಟ್ ಫ್ಲೈವೀಲಿಂದ ನಿಮಗೆ ಒಂದು ಬೆಲ್ ಡ್ರೈವ್ ಬರುತ್ತೆ, ಹಾಗಾಗಿ ನಿಮಗೆ ಒಂದು ಪಿಕ್ಚರಲ್ಲೂ ತೋರಿಸಿದ್ದೀನಿ. ಸೊ ಸೂಪರ್ ಚಾರ್ಜರ್ ಇಟ್ಸ್ ಎ ಮೆಕ್ಯಾನಿಕಲಿ ಡ್ರಿವನ್ ಬೈ ದ ಇಂಜಿನ್. ಬಟ್ ವೆರಾಸ್ ಟರ್ಬೋ ಚಾರ್ಜರ್ ಈಸ್ ಪವರ್ಡ್ ಬೈ ಅ ಟರ್ಬೈನ್. ಇಲ್ಲಿ ಟರ್ಬೋ ಚಾರ್ಜರ್ ಏನಾಗುತ್ತೆ, ಎಕ್ಸಾಸ್ಟ್ ಗ್ಯಾಸ್ ಬರುತ್ತೆ, ಎಕ್ಸಾಸ್ಟ್ ಗ್ಯಾಸನ್ನು ರೊಟೇಟ್, ಟರ್ಬೈನ್ ಅಂತಂದರೆ ದ ಕಾನ್ಸೆಪ್ಟ್ ಆಫ್ ಟರ್ಬೈನ್ ಅಂದರೆ ಇಟ್ಸ್ ಅ ಡಿವೈಸ್ ವೇರ್ ಇಟ್ ಮೇಕ್ಸ್ ದ ಫ್ಲೂಯಿಡ್ ಟು ರೊಟೇಟ್, ರೈಟ್? ಅದೇನಾಗುತ್ತೆ ನಿಮಗೆ ಅಲ್ಲಿ ರೊಟೇಷನ್ ಆಗುತ್ತೆ. ಸೊ ದಟ್ ಒನ್ ಯು ಕಾಲ್ ಇಟ್ ಆಸ್ ಎ ಪವರ್ಡ್ ಬೈ ಅ ಟರ್ಬೈನ್ ವೇರ್ ಇಟ್ ಕಂಪ್ರೆಸಸ್ ದ ಏರ್ ಆ್ಯಂಡ್ ಲೆಟ್ಸ್ ಯು ಆರ್ ದ combustion chamber of that engine is going to get a high density air. So similarly, as I told you, turbocharging is a type of supercharging, and the compressor, where this compressor is mounted in between air filter and the carburetor. ಏನಿದು compressor is mounted between air filter and the carburetor ಅಂದರೆ ನಿಮ್ಮ ಟರ್ಬೈನ್ ಏನಿದೆಯಲ್ಲ, ನಿಮಗೆ ಆ್ಯಕ್ಚುಲಿ ನಾರ್ಮಲಿ ಇನ್ಲೆಟ್ ಏರ್ ಏನು ಬರೋದಿದೆ ಇಟ್ ಶುಡ್ ಬಿ ಪ್ಯೂರ್. ಯಾಕಂದರೆ ಇಂಪ್ಯೂರಿಟೀಸ್ ಇರುವಂಥ ಏರ್ ಒಳಗಡೆ ಕಂಬಷನ್ ಆದಾಗ ಸಮ್ಟೈಮ್ಸ್ ಇಟ್ ಮೇ ಇಗ್ನೇಟ್ ಆರ್ ಸಮ್ಟೈಮ್ಸ್ ಇಟ್ ಮೇ ಪುಟ್ಸ್ ಆಫ್, ಅಥವಾ ಅದು ಇಗ್ನೇಟ್ ಆಗದೇ ಇರ್ಬೋದು ಅಥವಾ ಬರ್ನಿಂಗ್ ಆಗದೇ ಇರಬಹುದು. ಹಾಗಾಗಿ ಯು ವಾಂಟ್ ಅ ಫ್ರೆಶ್ ಕ್ವಾಲಿಟಿ ಏರ್, ಅದಕ್ಕೋಸ್ಕರ ಯು ಆರ್ ಪಾಸಿಂಗ್ ದಟ್ ನಾರ್ಮಲ್ ಏರ್ ಥ್ರೂ ದ ಏರ್ ಫಿಲ್ಟರ್. ಆ ಏರ್ ಫಿಲ್ಟರ್ ಬಂದಾದ ಮೇಲೆ ನಿಮಗೆ ಮಾಮೂಲಿ ಇಟ್ ವಿಲ್ ಬಿ ಸಪ್ಲೈಡ್ ಟು ದ ಕಂಬಷನ್ ಚೇಂಬರ್ ಇತ್ತು. ಬಟ್ ಇಲ್ಲಿ ಏನಾಗ್ತಾ ಇದೆ, ಏರ್ ಫಿಲ್ಟರಿಂದ ಬರ್ತಿದ್ದಾದ್ಮೇಲೆ ಕಂಬಷನ್ ಚೇಂಬರ್ಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಇದು ಕಂಪ್ರೆಸರ್ ಅಲ್ಲಿ ಇರ್ತದೆ. ಸೊ ದಟ್ ಫಿಲ್ಟರ್ಡ್ ಏರ್ ಒಳಗಡೆ ನಾರ್ಮಲಿ ಎಂಟರ್ ಆಗ್ತಿದ್ದಂಗೆ ದೆನ್ ನಿಮ್ಮ ಕಂಪ್ರೆಸರ್ ಫ್ಯಾನ್ ಅದನ್ನು ಕಂಪ್ರೆಸ್ ಮಾಡಿಬಿಟ್ಟು ಆ್ಯಂಡ್ ಇಟ್ ವಿಲ್ ಲೆಟ್ ಯು ದ ಹೈ ಡೆನ್ಸಿಟಿ ಏರ್ ಇನ್ ಟು ದ ಕಂಬಷನ್ ಚೇಂಬರ್. ಸೊ ದಿಸ್ ಕಂಪ್ರೆಸರ್ ಇಸ್ ಡ್ರಿವನ್ ಬೈ ದ ಎಕ್ಸಾಸ್ಟ್ ಗ್ಯಾಸಸ್. ಸೊ ಎಕ್ಸಾಸ್ಟ್ ಗ್ಯಾಸ್ ಎನರ್ಜಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಅದರಿಂದ ಈ ಕಂಪ್ರೆಸರ್ ಅಲ್ಲಿ ಬರುತ್ತೆ. ಆ್ಯಂಡ್ ಇಲ್ಲಿ ಕಂಪ್ರೆಸರ್ ನಾರ್ಮಲಿ ಯಾವ ಥರ ಕಂಪ್ರೆಸರ್ನ ಉಪಯೋಗಿಸ್ತೀವಿ ಟರ್ಬೋ ಚಾರ್ಜಿಂಗಲ್ಲಿ, ಯಾಕಂದರೆ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ರೆಸರ್ಸ್. ಅದರಲ್ಲಿ ವಿ ಆರ್ ಯೂಸಿಂಗ್ ಅ ಸೆಂಟ್ರಿಫಿಕಲ್ ಟೈಪ್ ಆಫ್ ಕಂಪ್ರೆಸರ್. ಸೆಂಟ್ರಿಫಿಕಲ್ ಟೈಪಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಸೆಂಟ್ರಿಫಿಕಲ್ ಫೋರ್ಸ್ ಏನಿರುತ್ತೆ, ಒಂದು ಫ್ಯಾನ್ ರೊಟೇಟ್ ಆಯಿತು ಅಂತಂದರೆ ಬಿಕಾಸ್ ಆಫ್ ದಟ್ ಕನೆಕ್ಷನ್ ಬಿಟ್ವೀನ್ ದಿಸ್ ವಿತ್ ದ ಫ್ಯಾನ್, ಕಂಪ್ರೆಸರ್ ಫ್ಯಾನ್. ಸೊ ಇದು ಒಂದು ರೊಟೇಟ್ ಆಯಿತು ಅಂತಂದರೆ ಥ್ರೂ ದಟ್ ಸೆಂಟ್ರಿಫಿಕಲ್ ಫ್ಯಾನ್, ಯು ವಿಲ್ ಗೆಟ್ ದ compressor fan also gets rotated, then your work will be done. And normally this is suitable for your CI engines ಅಥವಾ ಡೀಸೆಲ್ engines ಅಥವಾ compression ignition engines ಅಲ್ಲಿ, because we are using
ಪ್ಯೂರ್ ಏರ್ ಆಸ್ ಎ ಇಂಡಕ್ಷನ್ ಅಥವಾ ಸಕ್ಷನ್ ಸ್ಟ್ರೋಕ್ ಅಲ್ಲಿ ಬರೀ ಪ್ಯೂರ್ ಏರ್ ಬರುತ್ತೆ, ವಿ ಆರ್ ನಾಟ್ ಮಿಕ್ಸಿಂಗ್ ವಿತ್ ಎನಿ ಚಾರ್ಜಸ್ ದೇರ್, ರೈಟ್. ಸೊ ಇಟ್ ಇಸ್ ಸೂಟಬಲ್ ಫಾರ್ ದಟ್ ಒನ್, ಅದಕ್ಕೆ ಹೇಳಿದ್ದು. ಸೊ ನಾವು ವಾಟ್ ಈಸ್ ದ ನೀಡ್ ಆಫ್ ಅ ಟರ್ಬೋ ಚಾರ್ಜಿಂಗ್? ಸೊ ಟರ್ಬೋ ಚಾರ್ಜಿಂಗ್ ಯಾಕೆ ಬೇಕಾಗಿದೆ? ದ ನೀಡ್ ಆಫ್ ಎ ಟರ್ಬೋ ಚಾರ್ಜಿಂಗ್ ಈಸ್ it improves the engine's volumetric efficiency. So volumetric efficiency ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಇಟ್ಸ್ ಅ ಥಿಯರಿಟಿಕಲ್ ಏರಿಯಾ ಕವರ್ಡ್ ಬೈ ದಟ್ ಒನ್. ಅಲ್ಲಿ ನಾರ್ಮಲಿ ಏರ್ ಬಂದರೆ ಎಷ್ಟು ಇರುತ್ತೆ, ನಿಮ್ಮ ಇದರಲ್ಲಿ ಕಂಪ್ರೆಸ್ಡ್ ಏರ್ ಬಂದರೆ ಎಷ್ಟು ಬರುತ್ತೆ, ಹಾಗಾಗಿ ಅದರ ಎಫಿಷಿಯನ್ಸಿ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ. ಸೊ ದಿಸ್ ಇಸ್ ಅಬೌಟ್ ದ ಇಂಪ್ರೂವಿಂಗ್ ಯುವರ್ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ. ಅದಾದಮೇಲೆ ಇನ್ಕ್ರೀಸಿಂಗ್ ದ ಡೆನ್ಸಿಟಿ. ವಾಟ್ ಇಸ್ ದಟ್? By increasing the density of intake gas, ಇದೇನಾಗುತ್ತೆ, ಇಟ್ ಅಲೋಸ್ ಅ ಮೋರ್ ಪವರ್ ಪರ್ ಸೈಕಲ್. ಒಂದೊಂದು ಸೈಕಲಿಗೂ ಪವರ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಲ್ ಟುಗೆದರ್ ಯು ಮೇ ಗೆಟ್ ಮೋರ್ ಪವರ್ ದೇರ್. ಸೊ ದಟ್ಸ್ ವೈ ಯು ನೀಡ್ ದ ಇನ್ಕ್ರೀಸಿಂಗ್ ಇನ್ ಡೆನ್ಸಿಟಿ ಆಫ್ ದಿಸ್ ಥಿಂಗ್ ಆ್ಯಂಡ್ compressing of air. So compressor in ambient air and compresses it before it enters into the intake manifold or intake pressure. Compressing of air ಏನಾಗುತ್ತೆ ಅಂತಂದರೆ, ಕಂಪ್ರೆಸ್ ಮಾಡಬೇಕು. ನಾರ್ಮಲಿ ನೀವು ನೋಡಿ, ಒನ್ ಸರ್ಟನ್ ಲೆಂತ್ ಇಲ್ಲಿ ಇಟ್ ಹ್ಯಾಸ್ ಇಟ್ಸ್ ಓನ್ ಟೆಂಪರೇಚರ್, ಪ್ರೆಷರ್ ಆ್ಯಂಡ್ ಬೇಸಿಕ್ ಪ್ರಾಪರ್ಟೀಸ್ ಏನಿರುತ್ತೆ. ವೆನ್ ಯು ಕಂಪ್ರೆಸ್ ಇಟ್, ಆವಾಗ ಇದ್ರ ಪ್ರಾಪರ್ಟೀಸ್ ಸ್ವಲ್ಪ ಚೇಂಜ್ ಆಗುತ್ತೆ. ಇಟ್ ಅಟೈನ್ಸ್ ಸಮ್ ಟೆಂಪರೇಚರ್, okay, ambient temperature ಬರುತ್ತೆ. So when it compresses, when you get it an ambient temperature, and that will be supplied as an input for your combustion chamber, there it helps, that temperature helps for the complete combustion of your air fuel mixture inside the combustion chamber at the power stroke. So next point is reducing a specific fuel combustion. How it is going to be reduce the specific fuel combustion? ಯಾಕೆಂತಂದರೆ ಇಲ್ಲಿ ವಾಟ್ ವಿ ನಾರ್ಮಲಿ ಲೇಮನ್ ಲ್ಯಾಂಗ್ವೇಜಲ್ಲಿ ಅಥವಾ ಒಂದು ಆಡು ಭಾಷೆಯಲ್ಲಿ ಇದನ್ನು ನಾವು ಮೈಲೇಜ್ ಅಂತ ಹೇಳ್ತೀವಿ. ಈ ಮೈಲೇಜ್ ಏನಾಗುತ್ತೆ ಅಂತಂದರೆ, ಕಡಿಮೆ ಫ್ಯೂಯಲ್ ಖರ್ಚಲ್ಲಿ ಜಾಸ್ತಿ ದೂರ ಹೋಗೋದಕ್ಕೆ. ಐ ಮೀನ್ ದಿಸ್ ಇಸ್ ವಾಟ್ ಯು ಕಾಲ್ ಇಟ್ as ರಿಡ್ಯೂಸಿಂಗ್ ಅ ಫ್ಯೂಯಲ್ ಕಂಬಷನ್, ಸ್ಪೆಸಿಫಿಕ್ ಫ್ಯೂಯಲ್ ಕಂಬಷನ್ ಅಂತಂದರೆ ಇಟ್ ಗಿವ್ಸ್ ಮೋರ್ ಮೈಲೇಜ್ ಫಾರ್ ದಟ್ ಒನ್. ಐ ಮೀನ್ ಫಾರ್ ದ ಎನಿ ವೆಹಿಕಲ್ ವಿಚ್ ಯೂಸಸ್ ದಿಸ್ ಟರ್ಬೋ ಚಾರ್ಜಿಂಗ್. ಯಾಕೆ ಅಂತಂದರೆ ಯು ಆರ್ ಗೆಟಿಂಗ್ ಮೋರ್ ಪವರ್, ಅಲ್ಲಿ ನಿಮಗೆ ಪವರ್ ಔಟ್ಪುಟ್ ಜಾಸ್ತಿ ಸಿಗ್ತಾ ಇದೆ, ಹಾಗಾಗಿ ನೀವು ಸ್ವಲ್ಪ ಜಾಸ್ತಿ ದೂರ ಹೋಗ್ಬೋದು. ಸೊ ಇಟ್ ಕವರ್ಸ್ ಮೋರ್ ಮೈಲೇಜ್ ದೇರ್. ಸೊ ಹಾಗಾಗಿ ದಿಸ್ ಇಸ್ ಆ್ಯಕ್ಚುಲಿ ದ ನೀಡ್ ಆಫ್ ಅ ಟರ್ಬೋ ಚಾರ್ಜಿಂಗ್. ನೆಕ್ಸ್ಟ್ ಬರೋಣ ಇಲ್ಲಿ ಟೈಪ್ಸ್ ಆರ್ ಮೆಥಡ್ಸ್ ಆಫ್ ಟರ್ಬೋ ಚಾರ್ಜಿಂಗ್. ಸೊ ಟೈಪ್ಸ್ ಆರ್ ಮೆಥಡ್ಸ್ ಆಫ್ ಟರ್ಬೋ ಚಾರ್ಜಿಂಗಲ್ಲಿ the following are the different types of turbocharging. ಮೊದಲನೇದು ಕಾನ್ಸ್ಟೆಂಟ್ ಪ್ರೆಷರ್ ಟರ್ಬೋಚಾರ್ಜಿಂಗ್, ಎರಡನೇದು ಪಲ್ಸ್ ಪ್ರೆಷರ್ ಟರ್ಬೋಚಾರ್ಜಿಂಗ್, ಮೂರನೇದು ಪಲ್ಸ್ ಕನ್ವರ್ಟರ್ ಟೈಪ್ ಟರ್ಬೋಚಾರ್ಜಿಂಗ್, ಆಮೇಲೆ 2 ಸ್ಟೇಜ್ ಟರ್ಬೋಚಾರ್ಜರ್, ಮಿಲ್ಲರ್ ಟರ್ಬೋಚಾರ್ಜಿಂಗ್, ಹೈಪರ್ ಬಾರ್ ಟರ್ಬೋಚಾರ್ಜಿಂಗ್. ಈ ಥರ ಭಾಳಷ್ಟು ಮೆಥಡ್ಸ್ಗಳಿದ್ದಾವೆ. ಸೊ ಇದರಲ್ಲಿ ನಮಗೆ ಇಲ್ಲಿ ಕಾನ್ಸ್ಟೆಂಟ್ ಪ್ರೆಷರ್ ಟರ್ಬೋಚಾರ್ಜಿಂಗ್ ಮತ್ತು ಪಲ್ಸ್ ಪ್ರೆಷರ್ ಟರ್ಬೋಚಾರ್ಜಿಂಗ್ ಈ ಎರಡರ ಬಗ್ಗೆ ಮಾತ್ರ ನಮಗೆ ಈ ಸಿಲೆಬಸ್ಸಲ್ಲಿದೆ. ಇದನ್ನು ನಾವು 6th ಸೆಷನ್ನಲ್ಲಿ ನಾನು ನಿಮಗೆ ಅದರ ಬಗ್ಗೆ ತಗೋತೀನಿ. ಹಾಗಾಗಿ ನಿಮಗೆ ಗೊತ್ತಿರಲಿ ಅಂತ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಟರ್ಬೋಚಾರ್ಜಿಂಗ್ ಗೊತ್ತಿರಲಿ ಅಂಥೇಳಿ ಇವನ್ನೆಲ್ಲ ಲಿಸ್ಟ್ ಔಟ್ ಮಾಡಿದ್ದೀವಿ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ ಮೆಥಡ್ಸ್ ಆಫ್ ಟರ್ಬೋ ಚಾರ್ಜಿಂಗ್. ಅಲ್ಲಿಂದ operating principle of a turbocharger. What are the operating principle of the turbocharger? ಒಂದು ಬೇಕು ಅಂತಂದರೆ ಇಲ್ಲಿ pushing of gas into engine. Yes, ನಾರ್ಮಲಿ ಏನಾಗುತ್ತೆ, ವೈ ವಿ ಕಾಲ್ ದಟ್ ಆಸ್ ಅ ಪುಷಿಂಗ್ ಆಫ್ ಎ ಗ್ಯಾಸ್ ಇನ್ ಟು ದ ಇಂಜಿನ್ ಅಂತಂದರೆ ದಟ್ಸ್ ವಾಟ್ ನಾವು ಮುಂಚೆಯಿಂದಲೂ ನಿಮಗೆ ಒಂದು ಡೆಫಿನೇಷನ್ ಹೇಳ್ಕೊಂಡು ಬರ್ತಾ ಇದ್ದೆ. ಸೂಪರ್ ಚಾರ್ಜರ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅಥವಾ ರಿವಿಷನ್ ಆಫ್ ಸೂಪರ್ ಚಾರ್ಜರ್ ಆಗಲಿ ಅಥವಾ ಟರ್ಬೋ ಚಾರ್ಜರ್ನು ಹೇಳ್ತಿರ್ಬೇಕಾದ್ರೆ ನಾ ಏನಂತ ಹೇಳ್ತಿದ್ದೆ, ಪ್ರತಿ ಬಾರಿನೂ ಇನ್ಕ್ರೀಸ್ ಇನ್ ಪ್ರೆಷರ್ ಆರ್ ಇನ್ಕ್ರೀಸ್ ಇನ್ ಡೆನ್ಸಿಟಿ ಆಫ್ ದ ಏರ್ ಅಂತ ಹೇಳ್ತಾ ಇದ್ದೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಅ ಪುಷಿಂಗ್ ಆಫ್ ದ ಗ್ಯಾಸ್ ಇನ್ ಟು ದ ಇಂಜಿನ್ with the increased in pressure. So when there is an increased in a pressure, there will be an increase in the density also. So hagagi in order to get a more power with the small amount of fuel,
ಸೊ ದಟ್ ಫಾರ್ ದ ಈ ಒಂದು ಸ್ಮಾಲ್ ಅಮೌಂಟ್ ಆಫ್ ಫ್ಯೂಯಲಲ್ಲಿ ನಮಗೆ ಮೋರ್ ಪವರ್ ಬರಬೇಕು ಅಂತಂದರೆ ಆ ಫ್ಯೂಯಲ್ಲು ಕಂಪ್ಲೀಟಾಗಿ ಬರ್ನ್ ಆಗಬೇಕು. ಆ ಫ್ಯೂಯಲ್ ಕಂಪ್ಲೀಟಾಗಿ ಬರ್ನ್ ಆಗಬೇಕು ಅಂತಂದರೆ ನಿಮಗೆ ಅದಕ್ಕೆ ಅಷ್ಟು ಆಕ್ಸಿಜನ್ ಸಪ್ಲೈ ಇರಬೇಕು. ನಿಮಗೆ ಅಷ್ಟು ಆಕ್ಸಿಜನ್ ಸಪ್ಲೈ ಬರಬೇಕು ಯಾವಾಗ ಅಂತಂದರೆ ನೀವು ವೆನ್ ಯು ಕಂಪ್ರೆಸ್ ದಟ್ ಏರ್, ಅಲ್ಲಿ ಮೋರ್ ನಂಬರ್ ಆಫ್ ಏರ್ ವಿಲ್ ಬಿ ಅಕಾಮಡೇಟೆಡ್. ಆ ಏರ್ನ ಕಂಪ್ರೆಸ್ ಮಾಡಿ ನಿಮಗೆ ಇನ್ಕ್ರೀಸ್ ಇನ್ ಪ್ರೆಷರಲ್ಲಿ ಒಳಗೆ ಕಳಿಸಿದಾಗ ಇಟ್ ಈಸ್ ಗೋಯಿಂಗ್ ಟು ಬಿ ಮಿಕ್ಸ್ಡ್ ಅಪ್ ವೆಲ್ ವಿತ್ ದ ಫ್ಯೂಯಲ್. ಈಗ ಸಪೋಸ್ ನಾವೊಂದು CI ಇಂಜಿನ್ ತಗೊಳ್ಳೋಣ, ಕಂಪ್ರೆಷನ್ ಇಗ್ನಿಷನ್ ಇಂಜಿನಲ್ಲಿ ಹೇಗಾಗುತ್ತೆ ಪ್ರೋಸೆಸ್ ಹೇಗಾಗುತ್ತೆ, ಇಂಟೇಕ್ ಅಲ್ಲ ಅಥವಾ ಸಕ್ಷನ್ ಸ್ಟ್ರೋಕಲ್ಲಿ ಪ್ಯೂರ್ ಏರ್ ಬರುತ್ತೆ ಒಳಗಡೆ, ದೆನ್ ದಟ್ ಏರ್ ಈಸ್ ಗೋಯಿಂಗ್ ಟು ಬಿ ಕಂಪ್ರೆಸ್ಡ್, ರೈಟ್? ಆ ಏರ್ ಕಂಪ್ರೆಷನ್ ಆದಾಗ ಏನಾಗುತ್ತೆ, ಈಗ ಪರ್ಟಿಕ್ಯುಲರ್ ವಾಲ್ಯೂಮ್, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಕಂಬಷನ್ ಚೇಂಬರ್ ಡಿಸೈನ್ ಅಥವಾ ಕಂಬಷನ್ ಚೇಂಬರ್ ಇಷ್ಟಿದೆ ಅಂತಂದಾಗ ಅಲ್ಲಿ ಪಿಸ್ಟನ್ ವೆನ್ ಇಟ್ ಸ್ಟಾರ್ಟ್ಸ್ ಫ್ರಮ್ TDC ಟು BDC ಅಲ್ಲಿ ಏರ್ ಒಳಗಡೆ ತಗೊಳುತ್ತೆ, ಅಲ್ಲಿ ಆ ಪರ್ಟಿಕ್ಯುಲರ್ ವಾಲ್ಯೂಮ್ ಫುಲ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ಕಂಪ್ರೆಷನ್ ಸ್ಟ್ರೋಕಲ್ಲಿ ದ ಪಿಸ್ಟನ್ ಮೂವ್ಸ್ ಫ್ರಮ್ BDC ಟು TDC. ಅವಾಗ ಏನಾಗುತ್ತೆ, ವಾಲ್ವ್ಗಳು ಕ್ಲೋಸ್ ಆಗಿರುತ್ತೆ, ಅಂದರೆ ನಿಮಗೆ ಪರ್ಟಿಕ್ಯುಲರ್ ಏರಿಯಾ ಏರ್ ಅಷ್ಟೇ ಇರುತ್ತೆ, ರೈಟ್? ಅದನ್ನು ಯಾವಾಗ ಕಂಪ್ರೆಷನಲ್ಲಿ ಕಂಪ್ರೆಸ್ ಆಗುತ್ತೆ ಅವಾಗ ಏನಾಗುತ್ತೆ, ಆ ಏರ್ ಮಧ್ಯದಲ್ಲಿರುವಂಥ ಸ್ಪೇಸಸ್ಸು ಕಡಿಮೆ ಆಗ್ತಾ ಹೋಗುತ್ತೆ, ಅಂದರೆ ಅದು ಕಂಪ್ರೆಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನಾಗುತ್ತೆ, ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಬೇಸಿಕ್ ಪ್ರಾಪರ್ಟೀಸ್ಗಳು ಚೇಂಜ್ ಆಗುತ್ತಲ್ಲ, ಹಾಗೆ ಇಲ್ಲಿ ಪ್ರಾಪರ್ಟಿ ಚೇಂಜ್ ಆಗುತ್ತೆ, ಅಂದರೆ ಟೆಂಪ್ರೇಚರ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ದೇರ್. ಸೊ ದಿಸ್ ಟೆಂಪ್ರೇಚರ್ ವೆನ್ ಇಟ್ ರೀಚಸ್ ಸಮ್ ಆಂಬಿಯಂಟ್ ಟೆಂಪ್ರೇಚರ್ ಅಥವಾ ಸಪೋರ್ಟಿಂಗ್ ಕಂಡೀಷನ್ ಫಾರ್ ದ ಕಂಬಷನ್, ಆ ಟೈಮಲ್ಲಿ ಫ್ಯೂಯಲ್ ಸ್ಪ್ರೇ ಆಗುತ್ತೆ. ವೆನ್ ಇಟ್ sprays the fuel on that hot compressed air, it starts ignite. When it starts igniting, it starts burning the air fuel mixture, whatever it is. ಅದನ್ನು ಕಂಟಿನ್ಯೂಸ್ ಆಗಬೇಕು ಅಂತಂದರೆ ಅದರಲ್ಲಿ ಆಕ್ಸಿಜನ್ ಸಪ್ಲೈ ಜಾಸ್ತಿ ಇರಬೇಕು. ಸೊ ಹಾಗಾಗಿ ಏನಾಗುತ್ತೆ, ಇದು ಪುಷಿಂಗ್ ಆಫ್ ದ ಗ್ಯಾಸ್ ಇಂಜಿನ್. ನಾವು ಮುಂಚೆನೇ ಅಲ್ಲಿ ಆಲ್ರೆಡಿ ನಾವು ಇನ್ಕ್ರೀಸ್ ಇನ್ ಪ್ರೆಷರ್ ಅಥವಾ ಇನ್ಕ್ರೀಸ್ ಇನ್ ಡೆನ್ಸಿಟಿ ಮಾಡಿರ್ತೀವಲ್ಲ, ಅಲ್ಲೇ ಆಲ್ರೆಡಿ ಒಂದು ಟೆಂಪ್ರೇಚರಲ್ಲಿ ರೈಸ್ ಆಗಿರ್ತದೆ. ಅದು ಏನಾಗುತ್ತೆ, ನಿಮಗೆ ಆ ವಾಟರ್ ಆ ಏರ್ನ ನಿಮಗೆ ಇನ್ಲೆಟ್ ಸಪ್ಲೈ ಮಾಡಿದಾಗ ಏನಾಗುತ್ತೆ, ಇಲ್ಲೂ ಕಂಪ್ರೆಷನ್ ಆದಾಗ ಅಗೇನ್ ಟೆಂಪ್ರೇಚರ್ ಇಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ಡ್. ಅವಾಗ ಏನಾಗುತ್ತೆ, ಫ್ಯೂಯಲ್ ಸ್ಪ್ರಿಂಕಲ್ ಆಗ್ತಿದ್ದಂಗೆ ಅದ್ರ ಮೇಲೆ ಸಿಂಪಡಿಸ್ದಂಗೆ ಆಗ್ತಿದ್ದಂಗೆ ನಿಮ್ಮ ಫ್ಯೂಯಲ್ಲು ಏನಾಗುತ್ತೆ, ಆ ಟೆಂಪ್ರೇಚರಿಂದ ಇಗ್ನಿಷನ್ ಆಗುತ್ತೆ, ಕಂಪ್ಲೀಟ್ ಕಂಬಷನ್ ಆಫ್ ಯುವರ್ ಏರ್ ಫ್ಯೂಯಲ್ ಮಿಕ್ಸ್ಚರ್ ಏನಿರುತ್ತೆ ಅದು complete combustion ಆಗುತ್ತೆ. That's why the pushing of gas into the engine is very much important. This is also one of the operating principle of the turbocharger, where it increases the volumetric efficiency. ಈಗ ನಾನು ನಿಮಗೆ ಆವಾಗಲೇ ಹೇಳಿದಾಗೆ ಟರ್ಬೋಚಾರ್ಜರ್ ಇಲ್ಲ ಅಂತಂದರೆ ನಿಮ್ಗೆ ಈಗ CI ಎಕ್ಸಾಂಪಲ್ಲೇ ತೊಗೊಂಡ್ರೆ, ಕಂಪ್ರೆಷನ್ ಇಗ್ನಿಷನ್ ಎಕ್ಸಾಂಪಲ್ಲೇ ತೊಗೊಂಡ್ರೆ, ನಾರ್ಮಲ್ ಏರ್ ಎಷ್ಟು ಬರ್ತಾ ಇರುತ್ತೆ ಅಷ್ಟೇ ಕಂಪ್ರೆಸ್ ಆಗ್ತಿತ್ತು, ಅದರಿಂದ ಬರುವಂಥ ಔಟ್ಪುಟ್ ಎಷ್ಟಿರ್ತಿತ್ತು, ಅದಕ್ಕೆ ಟೈಮಿಂಗ್ ಏನಿರ್ತಿತ್ತು ಅಥವಾ ಸ್ಪೇಸ್ ಎಷ್ಟಿತ್ತು, ಆ ಏರ್ ಫ್ಯೂಯಲ್ ಮಿಕ್ಸ್ಚರ್ ಕಂಪ್ರೆಸ್ ಆಗಿರೋದಲ್ಲಿ ಬರ್ನಿಂಗ್ ಆಗ್ತಿದ್ದಂಗೆ ಅದು ಹೀಟ್ ಎನರ್ಜಿನ ಮತ್ತು TDCಯಿಂದ BDCಗೆ ಹೋಗೋದು, ಅದು ಪಿಸ್ಟನ್ನು, ಅಲ್ಲಿಂದ ವರ್ಕ್ ಫೋರ್ಸ್ ನಿಮಗೆ ಕ್ರ್ಯಾಂಕ್ ಶಾಫ್ಟಲ್ಲಿ ರೊಟೇಷನ್ ಆಗೋದು, ಅಲ್ಲಿಂದ ನಿಮಗೆ ಎಕ್ಸಾಸ್ಟ್ ಸ್ಟ್ರೋಕ್ ಬರುತ್ತೆ. ಅಂದರೆ ಅಷ್ಟೊತ್ತಿಗಾಗಲೇ ಅದು ಕಂಪ್ಲೀಟ್ ಆಗಿರಬೇಕು. ಕಂಪ್ಲೀಟ್ ಆಗಿಲ್ಲ ಅಂತಂದ್ರೂ ಎಕ್ಸಾಸ್ಟ್ ಸ್ಟ್ರೋಕಲ್ಲಿ ಎಕ್ಸಾಸ್ಟ್ ವಾಲ್ವ್ ಓಪನ್ ಆಗ್ತಿದ್ದಂಗೆ ಪಿಸ್ಟನ್ BDCಯಿಂದ TDCಗೆ ಬರ್ತಿದ್ದಂಗೆ ನಿಮ್ಮ ಇದನ್ನೆಲ್ಲ ಎಕ್ಸ್ಪೆಲ್ ಔಟ್ ಅಂದರೆ ಹೊರಗೆ ದಬ್ತಾ ಇತ್ತು. ಅಂದರೆ ನಿಮ್ಮ ಕಂಬಷನ್ ಆಗಿರುವಂಥ ಏರ್ ಫ್ಯೂಯಲ್ ಮಿಕ್ಸ್ಚರ್ ವಾಟ್ ಎವರ್ ಇಟ್ ಇಸ್ ದೇರ್, ಇಟ್ ವಿಲ್ ಬಿ ಎಕ್ಸ್ಪೆಲ್ಡ್ ಔಟ್, ರೈಟ್? ಬಟ್ ಇಲ್ಲಿ ಬರ್ತಾ ಇದ್ದಿದ್ದು ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡಿ. ಅದೇ ವೆನ್ ಕಂಪ್ರೆಸ್ಡ್ ಏರ್ ಆರ್ ಪುಷಿಂಗ್ ಆಫ್ ದಿಸ್ ಗ್ಯಾಸ್ ಎಂಜಿನ್ ಅಂತ ನಾವೇನು ಹೇಳ್ತೀವಲ್ಲ, ಅದು ಬಂದಾಗ ಇಟ್ ಡೆಫಿನೆಟ್ಲಿ ಇನ್ಕ್ರೀಸಸ್ ದ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಆಫ್ ದಟ್ ಪರ್ಟಿಕ್ಯುಲರ್ ಇಂಜಿನ್. ಸೊ ಇದು ಒಂದು ಸೈಕಲಲ್ಲಿ ಹೀಗಾಯಿತು ಅಂತಂದರೆ ಯು ಜಸ್ಟ್ ಥಿಂಕ್ ಅಬೌಟ್ ದ ನಂಬರ್ ಆಫ್ ಸೈಕಲ್ಸ್, ಇಟ್ ಕೀಪ್ಸ್ ಆನ್ ಇನ್ಕ್ರೀಸಿಂಗ್ ದಟ್ ಒನ್. ಓಕೆ, ಇಟ್ ಮೇಂಟೈನ್ಸ್ ಸಮ್ ಹೈಯರ್ ಲೆವೆಲ್ ಆಫ್ ಎಫಿಷಿಯನ್ಸಿ. ಸೊ ದಟ್ ದೀಸ್ ಆರ್ ದ ಇಂಪಾರ್ಟೆಂಟ್ operating principle of the turbocharger. ಸೊ ಈ ಸೆಷನ್ನಲ್ಲಿ ನಾನು ಇಲ್ಲಿವರೆಗೂ ಹೇಳಿದೆ. ಓಕೆ, ಏನೇಹೋ ಈಗ MCQs ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂಥೇಳಿ ಇದನ್ನು ಓಪನ್ ಮಾಡಿಕೊಂಡೆ. ಈ ಸೆಷನ್ನಲ್ಲಿ ಇಲ್ಲಿವರೆಗೂ ಏನೇನು ಹೇಳಿದೆ, ನಾನು ಸೂಪರ್ ಚಾರ್ಜರ್ ಬಗ್ಗೆ ನಾವು ಒಂದು ರಿವಿಷನ್ ಮಾಡ್ಕೊಂಡು ಟರ್ಬೋ ಚಾರ್ಜಿಂಗ್ ಹೇಳಿದ್ವಿ, ನೀಡ್ ಆಫ್ ಟರ್ಬೋ ಚಾರ್ಜಿಂಗ್ ಹೇಳಿದ್ವಿ, ನೆಕ್ಸ್ಟ್ ಆಮೇಲೆ ಟೈಪ್ಸ್ ಆರ್ ಮೆಥಡ್ಸ್ ಆಫ್ ಟರ್ಬೋ ಚಾರ್ಜಿಂಗ್ ಎಲ್ಲ ಹೇಳಿದ್ದೀವಿ.
ಆಮೇಲೆ ಆಪರೇಟಿಂಗ್ ಪ್ರಿನ್ಸಿಪಲ್ ಆಫ್ ದ ಟರ್ಬೋ ಚಾರ್ಜಿಂಗ್, ಹೇಗೆ ಆಪರೇಟಿಂಗ್ ಅಥವಾ ಆಪರೇಟಿಂಗ್ ಪ್ರಿನ್ಸಿಪಲ್ಸ್ ಏನಿದೆ ಅನ್ನೋದನ್ನು ಹೇಳಿದ್ದೀವಿ. ನಾವು ವಿ ವಿಲ್ ಕಮ್ ಟು ದ MCQs, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಕೇಳ್ಬೋದು. ಆಗಲೇ ನಾನು ನಿಮಗೆ ಹೇಳ್ದಂಗೆ ಫಸ್ಟ್ ಕ್ವಶನ್, ಟರ್ಬೈನ್ ಈಸ್ ಅ ಡಿವೈಸ್ ದಟ್ ಹಾರ್ನೆಸ್ ಡ್ಯಾಶ್. ಸೊ ಒಂದು 4 ಆಪ್ಷನ್ ಇದೆ: ಮೆಕ್ಯಾನಿಕಲ್ ಎನರ್ಜಿ, ಹೈಡ್ರಾಲಿಕ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಇದಕ್ಕೆ ಮೆಕ್ಯಾನಿಕಲ್ ಎನರ್ಜಿ ಅಂತೀರಾ? ಇಲ್ಲ, ಯಾಕಂತಂದರೆ ಮೆಕ್ಯಾನಿಕಲ್ ಎನರ್ಜಿ ಆ್ಯಕ್ಚುಲಿ ಅದನ್ನು ನಾವು ಮಾಡಬೇಕಾಗಿ ಅಥವಾ ಸಮ್ ಡಿವೈಸ್ ಇಸ್ ಗೋಯಿಂಗ್ ಟು ಬಿ ಯೂಸ್ ದೇರ್. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಕಂಬಷನ್ ಆಫ್ ಆನ್ ಇಂಜಿನ್ ಆದಮೇಲೆ ದಟ್ ಹೀಟ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಯೂಸ್ಫುಲ್ ಮೆಕ್ಯಾನಿಕಲ್ ಎನರ್ಜಿ ಅಂತ ಹೇಳ್ತೀವಿ. ಅಂದರೆ ಯಾವುದೋ ಒಂದು ಸೋರ್ಸ್ ಇರಬೇಕು ಆ ಮೆಕ್ಯಾನಿಕಲ್ ಎನರ್ಜಿನ ಕ್ರಿಯೇಟ್ ಮಾಡಲಿಕ್ಕೆ. ಇಲ್ಲಿ ನಮ್ಗೆ ಯಾವುದು ಕ್ರಿಯೇಟ್ ಮಾಡ್ತಾ ಇಲ್ಲ ಆ್ಯಕ್ಚುಲಿ. ಹೈಡ್ರಾಲಿಕ್ ಎನರ್ಜಿ ಅಂತ ಅಂತೀರಾ? ಹೈಡ್ರಾಲಿಕ್ ಎನರ್ಜಿ ಅಂತಂದರೆ ಕೈನೆಟಿಕ್ ಫೋರ್ಸ್ ಅಂತಂದರೆ ನಾವು ಇಲ್ಲಿ ಡೈನಾಮಿಕ್ ಫೋರ್ಸ್ ಇರುತ್ತೆ, ಕೈನೆಟಿಕ್ ಫೋರ್ಸ್ ಇರುತ್ತೆ, ನಂಬರ್ ಆಫ್ ಫೋರ್ಸಸ್ ಇರುತ್ತೆ. ಬಟ್ ಹೈಡ್ರಾಲಿಕ್ ಎನರ್ಜಿ ಫಾರ್ ಎಕ್ಸಾಂಪಲ್ ಒಂದು ಸ್ಟೋರೇಜಲ್ಲಿ ಇತ್ತು ಅಂತಂದರೆ ಅದೇನಾಗುತ್ತೆ, ಒಂದೇ ಕಡೆ ಇರ್ತದೆ, ಎಲ್ಲವೂ ಅಲ್ಲಿ ರೆಸ್ಟ್ ಪೊಸಿಷನಲ್ಲಿರುತ್ತೆ. ದೆನ್ ಇದಕ್ಕೆ ಆನ್ಸರ್ ಬಂದು ಕೈನೆಟಿಕ್ ಎನರ್ಜಿ ಅಂತ ಹೇಳ್ತಾರೆ. ಕೈನೆಟಿಕ್ ಎನರ್ಜಿ ಹೇಳೋಣ. ಈಗ ಎಲೆಕ್ಟ್ರಿಕಲ್ ಎನರ್ಜಿ ನೋಡೋಣ. ಎಲೆಕ್ಟ್ರಿಕಲ್ ಎನರ್ಜಿ ನಾವು ಆ ಎನರ್ಜಿ ಬರೋದೇ ಇಲ್ಲ ಟರ್ಬೈನಲ್ಲಿ, ಯಾಕಂದರೆ ವಿ ಆರ್ ನಾಟ್ ಸಪ್ಲೈಂಗ್ ಎನಿ ಎಲೆಕ್ಟ್ರಿಸಿಟಿ ಚಾರ್ಜಸ್ ಆಸ್ ಎ ಸೋರ್ಸ್ ಅಂತ ನಾವೇನು ಅದಕ್ಕೆ ಹಾಕೋದಿಲ್ಲ. ಅದು ಎಲೆಕ್ಟ್ರಿಕಲ್ ಎನರ್ಜಿ ಬೇಕಿದ್ರೆ ಟರ್ಬೈನಿಂದ ಎಲೆಕ್ಟ್ರಿಕಲ್ ಎನರ್ಜಿ ಜನರೇಟ್ ಮಾಡ್ಬೋದು ಹೊರತು ಎಲೆಕ್ಟ್ರಿಕಲ್ ಎನರ್ಜಿ ಟರ್ಬೈನಿಗೆ ಇನ್ಪುಟ್ ಆಗಿರೋದಿಲ್ಲ. ಸೊ ದ ಆನ್ಸರ್ ಈಸ್ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಅಂತಂದರೆ ದ ಫ್ಲೋ ಆಫ್ ಫ್ಲೂಯಿಡ್, ಅಂದರೆ ಅದು ಫ್ಲೋ ಆಗ್ತಾ ಇರುತ್ತಲ್ಲ, ಅದು ಯಾವುದಾರೇ ಸೋರ್ಸ್ ಇರ್ಬೋದು. ಅಂದರೆ ನಿಮಗೆ ಸ್ಟೀಮ್ ಆಗಿರ್ಬೋದು, ಅಥವಾ ಏರ್ ಆಗಿರ್ಬೋದು, ಅಥವಾ ವಾಟರ್ ಆಗಿರ್ಬೋದು, ಅಥವಾ ಕಂಬಸ್ಟಿಬಲ್ ಗ್ಯಾಸಸ್ ಅಂತ ಹೇಳ್ಬೋದು, ಕಂಬಸ್ಟಿಬಲ್ ಗ್ಯಾಸಸ್ ಇರಬಹುದು. ಸೊ ಇದರಲ್ಲಿ ಬರುವಂಥ ಕೈನೆಟಿಕ್ ಎನರ್ಜಿ ಅಂದರೆ ದ ಮೂಮೆಂಟ್ ಆಫ್ ದೋಸ್ ಫೋರ್ಸಸ್ ಏನಿದೆಯಲ್ಲ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋ ಡಿವೈಸನ್ನೇ ನಾವು ಟರ್ಬೈನ್ ಅಂತ ಹೇಳ್ತೀವಿ. ಸೊ ಅದೇನು ಮಾಡುತ್ತೆ ಅಂತಂದರೆ ಕೈನೆಟಿಕ್ ಎನರ್ಜಿನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಹಾಗಾಗಿ ಇದಕ್ಕೆ ಆನ್ಸರ್ ಬಂದು ಕೈನೆಟಿಕ್ ಎನರ್ಜಿ. ಅರ್ಥ ಆಯ್ತಲ್ಲ? ನಾವು ಸೆಕೆಂಡ್ ಒನ್, ಟರ್ಬೈನ್ ಈಸ್ ಡ್ರಿವನ್ ಬೈ. ನಾವೀಗೇನು ಟರ್ಬೋ ಚಾರ್ಜರ್ ಪಾಠ ಮಾಡಿದ್ದೀವಲ್ಲ ಅದ್ರಲ್ಲಿ ತಿಳ್ಕೊಂಡಿದ್ದೀರಾ, ಅದು ಬಹಳಷ್ಟು ಸಲಿನೂ ಹೇಳಿದ್ದೀನಿ. ಟರ್ಬೈನ್ ಈಸ್ ಡ್ರಿವನ್ ಬೈ ವಾಟ್? ಎ ಕ್ರ್ಯಾಂಕ್ ಶಾಫ್ಟ್, ಬಿ ಕ್ಯಾಮ್ ಶಾಫ್ಟ್, ಸಿ ಕಂಪ್ರೆಸರ್, ಡಿ exhaust gas. The answer is exhaust gas. ಹೇಗೆ? ಹೇಗೆ ಅಂತಂದರೆ ನಾವು ಆಗಲೇ ನಾನು ಫಸ್ಟ್ ನಿಮ್ಗೆ ಹೇಳಿದೆ ದ ಡಿಫ್ರೆನ್ಸ್ ಬಿಟ್ವೀನ್ ಸೂಪರ್ ಚಾರ್ಜರ್ ಆ್ಯಂಡ್ ಟರ್ಬೋ ಚಾರ್ಜರ್. ಯಾವ ವಿಷಯದಲ್ಲಿ ಇದು ಡಿಫ್ರೆನ್ಸಲ್ಲಿದೆ ಅಂತ ಅಂದರೆ ಮೆಥಡ್ ಆಫ್ ರೊಟೇಷನ್ ಅಥವಾ ಮೆಥಡ್ ಆಫ್ ವರ್ಕಿಂಗ್, ಇವೆರಡರಲ್ಲಿ ಡಿಫ್ರೆನ್ಸ್ ಬರೋದು. ಇದರಲ್ಲಿ ಟರ್ಬೋ ಚಾರ್ಜಸ್ ಆರ್ ಡ್ರಿವನ್ ವಿತ್ ದ ಹೆಲ್ಪ್ ಆಫ್ ದ ಎಕ್ಸಾಸ್ಟ್ ಗ್ಯಾಸ್ ಅಂತ ಹೇಳ್ತೀವಿ. ಈ ಎಕ್ಸಾಸ್ಟ್ ಗ್ಯಾಸಿಂದ ಟರ್ಬೈನ್ ವೀಲ್ ರೊಟೇಟ್ ಆಗುತ್ತೆ. ಇದರಿಂದ ನಿಮಗೆ ಕಂಪ್ರೆಸರಲ್ಲಿರೋ ಕಂಪ್ರೆಸರ್ ವೀಲ್ ರೊಟೇಟ್ ಆಗುತ್ತೆ. ಓಕೆ, ಕಂಪ್ರೆಸರಿಂದ ರೊಟೇಟ್ ಆಗೋದಿಲ್ಲ, ಹಾಗಾಗಿ ಕಂಪ್ರೆಸರ್ ಆನ್ಸರ್ ತಪ್ಪಿದೆ. ಇಲ್ಲಿ ಕ್ಯಾಮ್ ಶಾಫ್ಟ್ ನಿಮಗೆ ಇಂಜಿನ್ ಒಳಗಡೆ ಬರುತ್ತೆ. ಕ್ಯಾಮ್ ಶಾಫ್ಟ್ ಆಗಲಿ ಕ್ರ್ಯಾಂಕ್ ಶಾಫ್ಟ್ ಆಗಲಿ ಟರ್ಬೈನಲ್ಲಿ ಬರೋದಿಲ್ಲ. ಬಿಕಾಸ್ ನಿಮ್ಗಾಗಲೇ ಹೇಳಿದ್ದೀನಿ ಟರ್ಬೈನ್ ಎಲ್ಲಿ ಇಟ್ ಈಸ್ ಪ್ಲೇಸ್ಡ್ ಇನ್ ಬಿಟ್ವೀನ್ ದೋಸ್ ಟು. ನೆಕ್ಸ್ಟ್ ಬರುತ್ತೆ ಅದು MCQ ಅಲ್ಲಿ, ಅಲ್ಲಿ ಮಾತಾಡೋಣ. ಇಲ್ಲಿ ದ ಆನ್ಸರ್ ಇಸ್ ಎಕ್ಸಾಸ್ಟ್ ಗ್ಯಾಸ್. Now, turbocharger increases the dash of intake air. ಏನು? ಪ್ರೆಷರ್, ಡೆನ್ಸಿಟಿ, ವಾಲ್ಯೂಮ್ ಆ್ಯಂಡ್ ಏರಿಯಾ. ಈ 4 ಆನ್ಸರ್ ಇದೆ. ಎಸ್, ಆ್ಯಕ್ಚುಲಿ ಇಟ್ ಇನ್ಕ್ರೀಸಸ್ ದ ಪ್ರೆಷರು ಹೌದು, ಇಟ್ ಇನ್ಕ್ರೀಸಸ್ ದ ಡೆನ್ಸಿಟಿನೂ ಹೌದು. ರೈಟ್. ಸೊ ನಾರ್ಮಲಿ ನಾವೇನಂತ ಹೇಳ್ತೇವೆ, ಪ್ರೆಷರ್ ವಿಚ್ ಇಸ್ ಲಿಮಿಟೆಡ್ ಫ್ರಮ್ ದ ಔಟ್ಪುಟ್ ಆಫ್ ಯುವರ್ ಟರ್ಬೈನ್ ಟು ದ ಇನ್ಪುಟ್ ಆಫ್ ಯುವರ್ ಕಂಬಷನ್ ಚೇಂಬರ್. ಬಟ್ ನಮಗೆ ಪೂರ್ತಿ ಉಪಯೋಗ ಆಗೋದು ಡೆನ್ಸಿಟಿ. ಡೆನ್ಸಿಟಿ ಏನಂತಂದರೆ ಏರ್ನ ಕಂಪ್ರೆಸ್ ಆಗಿಬಿಟ್ಟು ನಿಮಗೆ ಆಕ್ಸಿಜನ್ ಪ್ಯಾಕೆಟ್ಸ್ಗಳು ಜಾಸ್ತಿ ಇರುತ್ತೆ ಅಲ್ಲಿ.
ಒಳಗಡೆ ಏರ್ ಒಳಗಡೆ. ಹಾಗಾಗಿ ನಮಗೆ ಇಟ್ ಇನ್ಕ್ರೀಸಸ್ ದ ಡೆನ್ಸಿಟಿ ನಾರ್ಮಲಿ. ಯಾಕಂದರೆ ನಮಗೆ ಕಂಬಷನ್ ಆಗೋವರೆಗೂ ನಮ್ಗೆ ಅದ್ರ ಉಪಯೋಗ ಆಗ್ತಾ ಇರ್ತದೆ ಡೆನ್ಸಿಟಿ. ಹಾಗಾಗಿ ವಿಲ್ ಗಿವ್ ಪ್ರಿಫರೆನ್ಸ್. ಇವನ್ ಎಲ್ಲೋ ಒಂದು ಕಡೆ ಸಮ್ ಪಾರ್ಟ್ ಪ್ರೆಷರ್ ಇತ್ತು ಅಂತಂದ್ರು ಡೆನ್ಸಿಟಿ ವಿಲ್ ಬಿ ದ ಫೈನಲ್ ಆನ್ಸರ್ ಫಾರ್ ದ ಇಂಟೇಕ್ ಆಫ್ ಏರ್. ವಾಲ್ಯೂಮ್ ಆ್ಯಕ್ಚುಲಿ ಇಲ್ಲಿ ಇಟ್ ಡಸಂಟ್ ಇನ್ಕ್ರೀಸ್ ದ ವಾಲ್ಯೂಮ್, ಆ್ಯಕ್ಚುಲಿ ಅದು ವಾಲ್ಯೂಮ್ ಡಿಕ್ರೀಸ್ ಮಾಡುತ್ತೆ ಆ್ಯಂಡ್ ಏರಿಯಾನು ಡಿಕ್ರೀಸ್ ಮಾಡಿರ್ತದೆ. ಸೊ ಹಾಗಾಗಿ ಆನ್ಸರ್ ಬಂದು ಡೆನ್ಸಿಟಿ. ಆಮೇಲೆ 4ನೇದು, ಇನ್ ಟರ್ಬೋ ಚಾರ್ಜಿಂಗ್ ದ ಕಂಪ್ರೆಸರ್ ಇಸ್ ಮೌಂಟೆಡ್ ಬಿಟ್ವೀನ್ air filter and the 4 choices are carburetor, intake manifold, exhaust manifold and oil filter ಅಂತ ಇದೆ. ಎಸ್, ಇಲ್ಲಿ ಕಾರ್ಬೊರೇಟ್ ಅಂದಾಗ ನೀವು ಸ್ಟೂಡೆಂಟ್ಸ್ಗಳು ಎಷ್ಟು ಬೇಗ ತಿಳ್ಕೊಬೇಕಪ್ಪ ಅಂತಂದರೆ, ಕಾರ್ಬೊರೇಟ್ ಅಂದರೆ ಇಟ್ ಶುಡ್ ಬಿ ಆ್ಯನ್ SI ಇಂಜಿನ್ ಓನ್ಲಿ, ನಾಟ್ CI ಇಂಜಿನ್. ಓಕೆ, ಇಲ್ಲಿ ಇಟ್ ಈಸ್ ಬಿಟ್ವೀನ್ ಏರ್ ಫಿಲ್ಟರ್ ಆ್ಯಂಡ್ ಆ್ಯಕ್ಚುಲಿ ಕಾರ್ಬೊರೇಟರ್, ಏರ್ ಫಿಲ್ಟರ್ ಆ್ಯಂಡ್ ಕಾರ್ಬೊರೇಟರ್. ಫಸ್ಟ್ ಆಫ್ ಆಲ್ ಇಂಟೇಕ್ ಮ್ಯಾನಿಫೋಲ್ಡ್ ಇರೋದಿಲ್ಲ, ಅವೆಲ್ಲ ಬರೋದು ಆಮೇಲೆ ಇಂಟೇಕ್ ಮ್ಯಾನಿಫೋಲ್ಡಿಗೆ ಹೋಗುತ್ತೆ. ಅದು ಇಂಟೇಕ್ ಮ್ಯಾನಿಫೋಲ್ಡಿಂದ ಹೋಗಿ ನಿಮ್ಮ ಕಂಬಷನ್ ಚೇಂಬರಿಗೆ ಹೋಗುತ್ತೆ, ರೈಟ್. ಇಂಟೇಕ್ ಮ್ಯಾನಿಫೋಲ್ಡ್ ಮಧ್ಯದಲ್ಲಿ ಇರೋದಿಲ್ಲ, ಇದು ಯಾವುದು ಕಂಪ್ರೆಸರ್, ರೈಟ್. ಆಮೇಲೆ ಎಕ್ಸಾಸ್ಟ್ ಮ್ಯಾನಿಫೋಲ್ಡು, ಆ್ಯಕ್ಚುಲಿ ಎಕ್ಸಾಸ್ಟ್ ಮ್ಯಾನಿಫೋಲ್ಡಿಂದ ಟರ್ಬೈನ್ ವೀಲ್ ರನ್ ಆಗುತ್ತೆ, ಟರ್ಬೈನ್ ವೀಲಿಂದ ಕಂಪ್ರೆಸರ್ ವೀಲ್ ರನ್ ಆಗುತ್ತೆ. ಹಾಗಾಗಿ ಕಂಪ್ರೆಸರ್ ಎಕ್ಸಾಸ್ಟ್ ಹತ್ರ ಇರ್ಲಿಕ್ಕೆ ಚಾನ್ಸಸ್ ಇರೋದಿಲ್ಲ. ನೆಕ್ಸ್ಟ್ ಆಯಿಲ್ ಫಿಲ್ಟರ್ ಅಂತ ಅದು ಸಂಬಂಧಪಟ್ಟೇ ಇಲ್ಲ ಅದಕ್ಕೆ. ಹಾಗಾಗಿ ದ ಆನ್ಸರ್ ಇಸ್ ಕಾರ್ಬೊರೇಟರ್. ಸೊ ಕಾರ್ಬೊರೇಟರ್ ಅಂತಂದರೆ ಏನು, ಅಲ್ಲಿ ವೇರ್ ಬೋತ್ ಏರ್ ಆ್ಯಂಡ್ ಫ್ಯೂಯಲ್ ಈಸ್ ಗೋಯಿಂಗ್ ಟು ಬಿ ಮಿಕ್ಸ್ಡ್ ಆ್ಯಂಡ್ ಯು ಕಾಲ್ ದಟ್ ಆಸ್ ಅ ಚಾರ್ಜ್. ಅದನ್ನು ಚಾರ್ಜ್ ಅಂತ ಕರಿತೀವಿ. ಏರು ಮತ್ತು ಫ್ಯೂಯಲ್ಲು ಬಂದು ಎಲ್ಲಿ ಮಿಕ್ಸ್ ಆಗುತ್ತೆ ಅದನ್ನು ನಾವು ಚಾರ್ಜ್ ಅಂತ ಹೇಳ್ತೀವಿ. ಆ ಚಾರ್ಜನ್ನು ಇಂಟೇಕ್ ಮ್ಯಾನಿಫೋಲ್ಡಿಂದ ನಿಮಗೆ ಇಂಜಿನ್ ಕಂಬಷನ್ ಚೇಂಬರ್ಗೆ ಸಪ್ಲೈ ಮಾಡ್ತದೆ, ರೈಟ್. ಸೊ ದೀಸ್ ಆರ್ ಸಮ್ ಕ್ವಶನ್ಸ್ ಅಬೌಟ್ ಯುವರ್ MCQ ಅಥವಾ ಈ ಟಾಪಿಕ್ ಬಗ್ಗೆ ಈ ಥರ ಇರುತ್ತೆ. ಹೀಗಾಗಿ ಕೆಲವು ಲಿಸ್ಟ್ ಆಫ್ ಕ್ವಶನ್ಸು ಸ್ಟಡಿ ಮೆಟೀರಿಯಲ್ ಇದೆ, ಯು ಕ್ಯಾನ್ ಗೋ ಥ್ರೂ ದಟ್ ಒನ್. ಅಥವಾ ನಿಮ್ಮ ಲೆಕ್ಚರರ್ಗಳಿಗೆ ಕೇಳಿ ಮುಂದೆ ಇದ್ರ ಬಗ್ಗೆ ಏನಾರು ಇತ್ತು ಅಂತಂದರೆ ಯು ಕ್ಯಾನ್ ಗಿವ್ ಆರ್ ಕ್ಲಾರಿಫೈ ಯುವರ್ ಡೌಟ್ಸ್ ವಾಟ್ ಎವರ್ ಇಟ್ ಈಸ್ ಫ್ರಮ್ ಯುವರ್ ದಿಸ್ ಥಿಂಗ್. ಸೊ ಇಲ್ಲಿಂದ ನೆಕ್ಸ್ಟ್ ಹೋಗೋಣ. ಟರ್ಬೋಚಾರ್ಜಿಂಗ್ as a type of supercharging, ಹೌದಾ ಇಲ್ವಾ? ಎಸ್ ಆರ್ ನೋ? ಎಸ್, ವಿ ಸೇ ಇಟ್ ಈಸ್ ಎಸ್. ಇಟ್ ಈಸ್, ಯಾಕಂದರೆ ನಾವು ಟರ್ಬೋ ಚಾರ್ಜಿಂಗನ್ನೇ ಇಟ್ಸ್ ಎ ಟೈಪ್ ಆಫ್ ಸೂಪರ್ ಚಾರ್ಜಿಂಗ್ ಅಂತ ಹೇಳ್ತಾ ಇದ್ವಿ. ಟರ್ಬೋ ಚಾರ್ಜಿಂಗ್ ಇಸ್ ಅ ಟೈಪ್ ಆಫ್ ಸೂಪರ್ ಚಾರ್ಜಿಂಗ್ ಅಂತಲೇ ಹೇಳ್ತಾ ಇದ್ದಿದ್ದು. ಯಾಕೆ ಅಂತಂದರೆ ದ ಮೇನ್ ಇಂಟೆನ್ಷನ್ ಆಫ್ ಟರ್ಬೋ ಚಾರ್ಜರ್ ಆರ್ ಮೇ ಬಿ ಎ ಸೂಪರ್ ಚಾರ್ಜರ್, ವಾಟ್ ಎವರ್ ಇಟ್ ಈಸ್, ದ ಮೇನ್ ಇಂಟೆನ್ಷನ್ ಆಫ್ ದೀಸ್ ಟು ಆರ್ ವಿ ಹ್ಯಾವ್ ಟು ಗೆಟ್ ಅ increased density of air as an input for the combustion chamber. So ಹಾಗಾಗಿ turbocharging ಅನ್ನು ನಾವು we can also call it as a type of super charging ಅಂತಾನೆ ಹೇಳ್ತೀವಿ. So the next question is, turbocharging will not increase the volumetric efficiency. Turbocharging will not increase the volumetric efficiency ಅಂತ ಹೇಳ್ತೇವೆ. Say yes or no. So the answer for this is no. ಯಾಕೆ ಅಂತಂದರೆ ನಮಗೆ ಇಲ್ಲಿ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ, ಯಾಕೆ ಅಂತಂದರೆ ಓಕೆ, ಒಂದು 10 cc ಉದಾಹರಣೆ, ಒಂದು 10 cc ಆಫ್ ಕೆಪಾಸಿಟಿ, ಸಿ ಸಿ ಅಂದರೆ ಕ್ಯೂಬಿಕ್ ಕೆಪಾಸಿಟಿ. ಓಕೆ, 10 cc ಆಫ್ ಕ್ಯೂಬಿಕ್ ಕೆಪಾಸಿಟಿಯಲ್ಲಿ ನಮಗೆ ಏರ್ 10 cc ಸಿಗುತ್ತೆ ನಾರ್ಮಲ್ ಪ್ರೊಸೀಜರಲ್ಲಿ. ಬಟ್ ನಾವಿಲ್ಲಿ ಏನು ಮಾತಾಡ್ತಾ ಇದ್ದೀವಿ, ಇನ್ಕ್ರೀಸ್ ಇನ್ ಡೆನ್ಸಿಟಿ ಅಂತಂದಾಗ ದೆನ್ ರೆಡ್ಯೂಸ್ ಇನ್ ವಾಲ್ಯೂಮ್ ಅಂತಲೇ ಅರ್ಥ. ಸೊ ನಮಗೆ 10 cc maybe 20 cc, ಸೊ 200% ಕಂಪ್ರೆಷನ್ ಆಗಿರ್ತದೆ. ಆ 20 cc ಏರ್ 10 cc ಎಷ್ಟು ಸಿಗಿರುತ್ತೋ ಅದಕ್ಕಿಂತ ಡಬಲ್ ಆಗಿರ್ತದೆ ಏರು. ಹಾಗಾಗಿ ಏನಾಗುತ್ತೆ, ಕಂಬಷನ್ ಜಾಸ್ತಿ ಆಗಿರುತ್ತೆ. ಕಂಬಷನ್ ಜಾಸ್ತಿ ಇದ್ದಾಗ ನಿಮಗೆ ಔಟ್ಪುಟ್ ಜಾಸ್ತಿ ಇರುತ್ತೆ. ಔಟ್ಪುಟ್ ಜಾಸ್ತಿ ಇದ್ದಾಗ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ರೈಟ್. ಹಾಗಾಗಿ ಟರ್ಬೋಚಾರ್ಜಿಂಗ್ ವಿಲ್ ಆಲ್ವೇಸ್ ಇನ್ಕ್ರೀಸ್ ದ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ, ಬಟ್ ಇಟ್ ವಿಲ್ ನಾಟ್ ಡಿಕ್ರೀಸ್ ದ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ. ಅರ್ಥ ಆಯ್ತಲ್ಲ? ಹಾಗಾಗಿ ಇಟ್ ಆಲ್ವೇಸ್ ಇನ್ಕ್ರೀಸಸ್ ದ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ. ಸೊ ದ ಆನ್ಸರ್ ಇಸ್, ಇಲ್ಲಿ ಕ್ವಶನ್ ಕೇಳಿದ್ದು ವಿಲ್ ನಾಟ್ ಇನ್ಕ್ರೀಸ್ ಅಂತ ಇದೆ, ಸೊಲ್ಯೂಷನ್ ಇಸ್ ನೋ, ಇಟ್ ವಿಲ್ ಇನ್ಕ್ರೀಸ್ ದ ವಾಲ್ಯೂಮೆಟ್ರಿಕ್
efficiency. Okay, ಸೊ ಇಲ್ಲಿವರೆಗೂ ನಾನು ಏನೇನು ಹೇಳಿದೆ ಇದಕ್ಕೆ ಕೆಲವು ಇಮೇಜಸ್ಗಳು ಅವೆಲ್ಲ ನಾನು ಈ ರೆಫರೆನ್ಸಸ್ಸಲ್ಲಿ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಗೂಗಲ್ ಮಾಡಿದರೆ ನಿಮಗೂ ಸಿಗ್ತದೆ, ಕೆಲವು ವಿಡಿಯೋಸ್ಗಳು ಸಿಗುತ್ತೆ. ರೈಟ್, ಥ್ಯಾಂಕ್ ಯು. ಸೊ ಇನ್ ದ ನೆಕ್ಸ್ಟ್ ಸೆಷನ್, ಸಿಕ್ಸ್ತ್ ಸೆಷನಲ್ಲಿ ನಾನು ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟರ್ಬೋ ಚಾರ್ಜಸ್, ಡಿಫ್ರೆಂಟ್ ಮೆಥಡ್ಸ್ ಆಫ್ ಟರ್ಬೋ ಚಾರ್ಜಿಂಗ್ ಅಂತ ಏನಿದೆಯಲ್ಲ ಅದನ್ನು ನಾನು ಹ್ಯಾಂಡಲ್ ಮಾಡ್ತೀನಿ. ಅಲ್ಲಿ ಟಿಲ್ ದೆನ್ ಥ್ಯಾಂಕ್ ಯು, ಬೈ.